A good teacher explains, a great teacher inspires, but an excellent English teacher empowers students to communicate with confidence. Hello everyone, welcome to our English language teaching class. English is not just a subject, it's a global language that connects people, cultures, and opportunities. Teaching English is not merely about grammar and vocabulary, it's about helping learners to listen, speak, read, write, think, and express themselves with confidence. ಅಲೋ ನನ್ನೆಲ್ಲ ಆತ್ಮೀಯ ವಿದ್ಯಾರ್ಥಿಗಳೇ ತಮ್ಮೆಲ್ಲರಿಗೂ ಸ್ವಾಗತ. ಇವತ್ತಿನ ಒಂದು ತರಗತಿಯಲ್ಲಿ ನಾವು ಇಂಗ್ಲಿಷ್ ಲ್ಯಾಂಗ್ವೇಜ್ ಟೀಚಿಂಗ್ ಆ್ಯಂಡ್ ಪೆಡಗಾಗಿ ಮೇಲೆ ಕೇಳಬಹುದಾದಂಥ ಒಂದಿಷ್ಟು ವೆರಿ ಇಂಪಾರ್ಟೆಂಟ್ ಟಾಪಿಕ್ ಇದು. ದಟ್ ಈಸ್ ಇಂಗ್ಲಿಷ್ ಲ್ಯಾಂಗ್ವೇಜ್ ಟೀಚಿಂಗು. ಲೆಟ್ ಅಸ್ ಲುಕ್ ಎಟ್ ದಿ ಇಂಟ್ರೊಡಕ್ಷನ್, ಮೀನಿಂಗ್ ಆಫ್ ಲ್ಯಾಂಗ್ವೇಜ್, ಡೆಫಿನಿಷನ್ಸ್, ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಲ್ಯಾಂಗ್ವೇಜ್, and objectives, functions of language, and principles of language teaching. Without wasting a minute, let's begin our topic. English language teaching. It refers to the practice and theory of teaching English language to non-native speakers. In global education, English acts as a primary medium for international communication, science, higher education, and trade. ELT covers 4 fundamental language skills. Those are nothing but LS or W. ಇಂಗ್ಲಿಷ್ ಭಾಷಾ ಬೋಧನೆಯು ಇಂಗ್ಲಿಷ್ ಅನ್ನು ಮಾತೃಭಾಷೆಯಲ್ಲದವರಿಗೆ ಕಲಿಯಲು ಮತ್ತು ಕಲಿಸಲು ಬಳಸುವ ಒಂದು ಶಿಕ್ಷಣ ಪದ್ಧತಿಯಾಗಿದೆ. ಜಾಗತಿಕ ಶಿಕ್ಷಣದಲ್ಲಿ ಇಂಗ್ಲಿಷ್ ಅಂತಾರಾಷ್ಟ್ರೀಯ ಸಂವಹನ, ವಿಜ್ಞಾನ, ಉನ್ನತ ಶಿಕ್ಷಣ ಮತ್ತು ವ್ಯಾಪಾರಕ್ಕೆ ಮುಖ್ಯವಾದಂಥ ಒಂದು ಮಾಧ್ಯಮವಾಗಿದೆ. ಹಾಗಾಗಿ ಈ ELTಯ 4 ಪ್ರಮುಖ ಭಾಷಾ ಕೌಶಲ್ಯಗಳನ್ನು ಒಳಗೊಂಡಿದೆ. ಅವು ನಮ್ಮೆಲ್ಲರಿಗೂ ಗೊತ್ತಿರುವಂಥದ್ದು ಲಿಸನಿಂಗ್, ಸ್ಪೀಕಿಂಗ್, ರೀಡಿಂಗ್ ಆ್ಯಂಡ್ ರೈಟಿಂಗ್. ಲೆಟ್ಸ್ ಮೂವ್ ಟು ದಿ ನೆಕ್ಸ್ಟ್ ಒನ್, ದಟ್ ಈಸ್ ವಾಟ್ ಈಸ್ ದ ಮೀನಿಂಗ್ ಆಫ್ ಲ್ಯಾಂಗ್ವೇಜ್ ಅಂತ ನೋಡೋದಾದ್ರೆ. Language is a structured system of communication consisting of sounds, symbols, and grammatical rules used by human beings to express thoughts, feelings, and ideas. The word originates from the Latin term lingua, which means tongue. ಅಂದರೆ ಇಲ್ಲಿ ಭಾಷೆಯು ಮಾನವರು ತಮ್ಮ ಆಲೋಚನೆಗಳು, ಭಾವನೆಗಳು ಮತ್ತು ವಿಚಾರಗಳನ್ನು ವ್ಯಕ್ತಪಡಿಸಲು ಬಳಸುವ ಶಬ್ದಗಳಾಗಿರ್ಬೋದು, ಸಂಕೇತಗಳಾಗಿರ್ಬೋದು ಮತ್ತು ವ್ಯಾಕರಣ ನಿಯಮಗಳನ್ನು ಒಳಗೊಂಡಿರುವ ಒಂದು ಸಂಘಟಿತ ಸಂವಹನ ವ್ಯವಸ್ಥೆಯಾಗಿದೆ ಅಂತ ಹೇಳ್ಬೋದು. ಭಾಷೆ ಎಂಬ ಒಂದು ಪದವು ಲ್ಯಾಟಿನ್ ಪದವಾದ ಲಿಂಗ್ವಾ ಮೀನ್ಸ್ ನಾಲಿಗೆ ಅಂತ ಅರ್ಥ, ಇದರಿಂದ ಬಂದಿದೆ ಅಂತ. The next one ಅಂತ, let's look at the language has been defined by linguists, philosophers and lexicographers throughout history. ಇಲ್ಲಿ ಇಂಗ್ಲಿಷ್ ಒಂದು ಭಾಷೆಯನ್ನು ಯಾವ್ಯಾವ ರೀತಿ ಯಾರ್ಯಾರು ಒಂದು ವ್ಯಾಖ್ಯಾನ ನೀಡಿದ್ದಾರೆ ಅಂತ ನೋಡೋದಾದ್ರೆ, ದ ಕ್ಲಾಸಿಕಲ್ ಲಿಂಗ್ವಿಸ್ಟಿಕ್ ಡೆಫಿನಿಷನ್ಸ್ ಅಂತ ನೋಡೋದಾದ್ರೆ ಇಲ್ಲಿ ಎಡ್ವರ್ಡ್ ಸಫೈರ್ ಅವರು language is a purely human and non-instinctive method of communicating ideas, emotions, and desires by means of a system of voluntarily produced symbols. The key focus is on it distinguishes human speech from animal instinct, emphasizes language as a symbol-based system. ಅಂದರೆ ಭಾಷೆಯು ಸಂಪೂರ್ಣವಾಗಿ ಮಾನವ ನಿರ್ಮಿತ ಮತ್ತು ನೈಸರ್ಗಿಕ ಪ್ರವೃತ್ತಿಯಲ್ಲದ ಒಂದು ವ್ಯವಸ್ಥೆಯಾಗಿದೆ. ಇದು ಸ್ವಯಂ ಪ್ರೇರಿತವಾಗಿ ಹೊರಹೊಮ್ಮುವ ಸಂಕೇತಗಳ ಮೂಲಕ ಆಲೋಚನೆಗಳು, ಭಾವನೆಗಳು ಮತ್ತು ಆಸೆಗಳನ್ನು ಸಂವಹನ ಮಾಡುವ ಒಂದು ವಿಧಾನವಾಗಿದೆ. ಇಲ್ಲಿ ಒಂದು ಮುಖ್ಯ ಅಂಶವನ್ನು ಗಮನಿಸಬೇಕಾದುದು ಏನಂತಂದರೆ, ಮಾನವನ ಭಾಷೆಯನ್ನು ಪ್ರಾಣಿಗಳ ಕೂಗಿನಿಂದ ಪ್ರತ್ಯೇಕಿಸುತ್ತದೆ. ಇಲ್ಲಿ ಭಾಷೆಯು ಮಾನವನ ಒಂದು ಸಾಂಪ್ರದಾಯಿಕ ಸಂಕೇತ ವ್ಯವಸ್ಥೆ ಎಂಬುದನ್ನು ಎತ್ತಿ ಹಿಡಿಯುತ್ತದೆ ಅಂತ. ದೆನ್ ಲೆಟ್ಸ್ ಲುಕ್ ಎಟ್ ಒನ್ ಮೋರ್ ಗ್ರೇಟ್ linguist has said, Bernard Bloch and George Trager ಅವರು, a language is a system of arbitrary vocal symbols by means of which a social group cooperates ಅಂತ ಹೇಳಿದ್ದಾರೆ. ಅಂದರೆ and it highlights the arbitrary nature of sounds and words as well as its essential role in social cooperation. ಅಂದರೆ ಇಲ್ಲಿ ಭಾಷೆಯು ಒಂದು ಯಾದೃಚ್ಛಿಕ ಧ್ವನಿ ಸಂಕೇತಗಳ ಒಂದು ವ್ಯವಸ್ಥೆಯಾಗಿದ್ದು ಇದರ ಮೂಲಕ ಒಂದು ಸಾಮಾಜಿಕ ಸಮೂಹವು ಪರಸ್ಪರ ಸಹಕರಿಸುತ್ತದೆ ಅಂತ. ಇಲ್ಲಿ ಪದಗಳು ಮತ್ತು ಅವುಗಳ ಅರ್ಥಗಳ ನಡುವಿನ ಒಂದು ಯಾದೃಚ್ಛಿಕ ಸಂಬಂಧವನ್ನು ಹಾಗೂ ಸಾಮಾಜಿಕ ಸಹಕಾರದಲ್ಲಿ ಭಾಷೆಯ ಪಾತ್ರವನ್ನು ಒತ್ತಿ ಹೇಳುತ್ತದೆ ಅಂತ. Look at one more definition given by the American linguist Noam Chomsky ಅವರು ಏನು ಹೇಳಿದ್ದಾರೆ ಅಂತಂದರೆ, a language is a set, finite or infinite, of sentences
ಈಸ್ ಫೈನೈಟ್ ಇನ್ ಲೆಂತ್ ಅಂಡ್ ಕನ್ಸ್ಟ್ರಕ್ಟೆಡ್ ಔಟ್ ಆಫ್ ಎ ಫೈನೈಟ್ ಸೆಟ್ ಆಫ್ ಎಲಿಮೆಂಟ್ಸ್ ಅಂತ ಹೇಳಿದ್ದಾರೆ. A structural and mathematical perspective emphasizing generative grammar, how humans can create infinite unique sentences from limited rules and words. ಅಂದರೆ ಭಾಷೆಯು ಒಂದು ಸೀಮಿತ ಅಥವಾ ಅಸೀಮಿತ ವಾಕ್ಯಗಳ ಒಂದು ಗುಂಪಾಗಿದ್ದು ಪ್ರತಿಯೊಂದು ವಾಕ್ಯವು ನಿಯಮಿತ ಉದ್ದವನ್ನು ಹೊಂದಿರ್ತವೆ ಅಂತ ಮತ್ತು ಒಂದು ಸೀಮಿತ ಘಟಕಗಳಿಂದ ಪದಗಳಿಂದ ರಚಿತವಾಗಿರ್ತವೆ ಅಂತ ಹೇಳಿದ್ದಾರೆ. ಇಲ್ಲಿ ವ್ಯಾಕರಣ ರಚನೆಗೆ ಆದ್ಯತೆ ನೀಡುತ್ತೆ. ನಿಯಮಿತ ಪದಗಳನ್ನು ಬಳಸಿ ಅಪರಿಮಿತ ವಾಕ್ಯಗಳನ್ನು ಹೇಗೆ ಸೃಷ್ಟಿಸಬಹುದು ಎಂಬುದನ್ನು ನೋಮ್ ಚಾಮ್ಸ್ಕಿ ಅವರು ತಮ್ಮ ಒಂದು ಡೆಫಿನಿಷನ್ ಅಲ್ಲಿ ಹೇಳಿದ್ದಾರೆ. ದೆನ್ ಫಂಕ್ಷನಲ್ ಅಂಡ್ ಸ್ಟ್ರಕ್ಚರಲ್ ಡೆಫಿನಿಷನ್ಸ್ ಅಂತ ನೋಡೋದಾದ್ರೆ ಹೆನ್ರಿ ಸ್ವೀಟ್ ಅನ್ನುವಂಥವ್ರು ಏನು ಹೇಳಿದ್ದಾರೆ ಅಂತಂದ್ರೆ, ಲ್ಯಾಂಗ್ವೇಜ್ ಮೇ ಬಿ ಡಿಫೈನ್ಡ್ ಆಸ್ ಎಕ್ಸ್ಪ್ರೆಷನ್ ಆಫ್ ಥಾಟ್ ಬೈ ಮೀನ್ಸ್ ಆಫ್ ಸ್ಪೀಚ್ ಸೌಂಡ್ಸ್. Here the key focus is on the direct link between internal cognition, that is thought, and spoken articulation, means the sounds. ಅಂದರೆ ಭಾಷೆಯನ್ನು ಧ್ವನಿ ಶಬ್ದಗಳ ಮೂಲಕ ಆಲೋಚನೆಗಳನ್ನು ವ್ಯಕ್ತಪಡಿಸುವ ಸಾಧನ ಎಂದು ವ್ಯಾಖ್ಯಾನಿಸಿದ್ದಾರೆ. ಇಲ್ಲಿ ಮನುಷ್ಯನ ಆಲೋಚನೆ ಮತ್ತು ಉಚ್ಚರಿಸುವಂಥ ಧ್ವನಿಗಳ ನಡುವಿನ ನೇರ ಸಂಪರ್ಕವನ್ನು ತಿಳಿಸುವಂಥದ್ದು ಅಂತ ಹೇಳಿದ್ದಾರೆ. Then let's move on to the one more great person. ಓಟೋ ಜೆಸ್ಪರ್ಸನ್ ಅವರು ಏನು ಹೇಳಿದ್ದಾರೆ ಅಂತ ನೋಡೋದಾದ್ರೆ, ಲ್ಯಾಂಗ್ವೇಜ್ ಈಸ್ ಅ ಸೆಟ್ ಆಫ್ ಹ್ಯೂಮನ್ ಹ್ಯಾಬಿಟ್ಸ್ ದ ಪರ್ಪಸ್ ಆಫ್ ವಿಚ್ ಈಸ್ ಟು ಗಿವ್ ಎಕ್ಸ್ಪ್ರೆಷನ್ ಟು ಥಾಟ್ಸ್ ಆ್ಯಂಡ್ ಫೀಲಿಂಗ್ಸ್ ಆ್ಯಂಡ್ ಎಸ್ಪೆಷಲಿ ಟು ಇಂಪಾರ್ಟ್ ದೆಮ್ ಟು ಅದರ್ಸ್. ಇಟ್ ಫ್ರೇಮ್ಸ್ ಲ್ಯಾಂಗ್ವೇಜ್ ಆಸ್ ಅ ಲರ್ನ್ಡ್ ಸೋಷಿಯಲ್ ಹ್ಯಾಬಿಟ್ ಗಿಯರ್ ಟುವರ್ಡ್ಸ್ ಹ್ಯೂಮನ್ ಇಂಟರಾಕ್ಷನ್. ಅಂದರೆ ಭಾಷೆಯು ಮಾನವನ ಅಭ್ಯಾಸಗಳ ಒಂದು ಗುಂಪಾಗಿದ್ದು ಇದರ ಒಂದು ಮುಖ್ಯ ಉದ್ದೇಶ ಏನಂತಂದರೆ ಆಲೋಚನೆಗಳು ಮತ್ತು ಭಾವನೆಗಳನ್ನು ವ್ಯಕ್ತಪಡಿಸುವುದು ಹಾಗೂ ಮುಖ್ಯವಾಗಿ ಅವುಗಳನ್ನು ಇತರರಿಗೆ ತಲುಪಿಸುವುದಾಗಿದೆ ಎನ್ನುವಂಥದ್ದು. ಅಂದರೆ ಇಲ್ಲಿ ಭಾಷೆಯನ್ನು ಕಲಿಕೆಯಿಂದ ಬಂದ ಒಂದು ಸಾಮಾಜಿಕ ಅಭ್ಯಾಸ ಎಂದು ನಾವು ಪರಿಗಣಿಸುತ್ತೇವೆ ಅಂತ ಓಟೋ ಜೆಸ್ಪರ್ಸನ್ ಅವರು ಹೇಳಿದ್ದಾರೆ. ದೆನ್ ಅಕಾರ್ಡಿಂಗ್ ಟು ದಿ ಸ್ಟ್ಯಾಂಡರ್ಡ್ ಡಿಕ್ಷನರಿ ಡೆಫಿನಿಷನ್ಸ್ ಅಂತ ನೋಡೋದಾದರೆ, ದ ಫಸ್ಟ್ ಒನ್ ಈಸ್ ಆಕ್ಸ್ಫರ್ಡ್ ಇಂಗ್ಲಿಷ್ ಡಿಕ್ಷನರಿ ಅವರು how they defined language ಅಂತ ನೋಡೋದಾದ್ರೆ, the system of communication used by a particular community or country consisting of spoken or written words ಅಂತ. ಅಂದರೆ ಒಂದು ನಿರ್ದಿಷ್ಟ ಸಮುದಾಯ ಅಥವಾ ದೇಶವು ಬಳಸುವ ಸಂವಹನ ವ್ಯವಸ್ಥೆ ಇದು ಮಾತನಾಡುವ ಅಥವಾ ಬರೆಯುವ ಪದಗಳನ್ನು ಒಳಗೊಂಡಿರುತ್ತದೆ ಅಂತ ಹೇಳಿ ಆಕ್ಸ್ಫರ್ಡ್ ಇಂಗ್ಲಿಷ್ ಡಿಕ್ಷನರಿ ಅವರು ಡಿಫೈನ್ ಮಾಡಿದರು. ದ ನೆಕ್ಸ್ಟ್ ಒನ್ ನೋಡೋದಾದ್ರೆ ಮೆರಿಯಂ ವೆಬ್ಸ್ಟರ್ ಡಿಕ್ಷನರಿ ಅವರು, a systematic means of communicating ideas or feelings by the use of conventionalized signs, sounds, gestures or marks having understood meanings. ಅಂದರೆ ಇಲ್ಲಿ ಸಂಕೇತಗಳು, ಧ್ವನಿಗಳು ಅಥವಾ ಸನ್ನೆಗಳು ಅಥವಾ ಚಿಹ್ನೆಗಳನ್ನು ಬಳಸಿ ಆಲೋಚನೆಗಳು ಮತ್ತು ಭಾವನೆಗಳನ್ನು ಸಂವಹನ ಮಾಡುವ ಒಂದು ವ್ಯವಸ್ಥಿತ ಮಾಧ್ಯಮ ಅಂತೇಳಿ ಮೆರಿಯಂ ವೆಬ್ಸ್ಟರ್ ಡಿಕ್ಷನರಿ ಅವರು ಡಿಫೈನ್ ಮಾಡಿರುವಂಥದ್ದು. ದೆನ್ ಲುಕ್ ಎಟ್ ಕ್ಯಾಂಬ್ರಿಡ್ಜ್ ಯೂನಿವರ್ಸಿಟಿ ಅವರು ಏನಂತ ಡಿಫೈನ್ ಮಾಡಿದ್ದಾರೆ ಅಂತ ನೋಡೋದಾದ್ರೆ, ಅ ಸಿಸ್ಟಮ್ ಆಫ್ ಕಮ್ಯುನಿಕೇಶನ್ ಕನ್ಸಿಸ್ಟಿಂಗ್ ಆಫ್ ಸೌಂಡ್ಸ್, ವರ್ಡ್ಸ್ ಆ್ಯಂಡ್ ಗ್ರಾಮರ್ ಯೂಸ್ಡ್ ಬೈ ದ ಪೀಪಲ್ ಆಫ್ ಎ ಪರ್ಟಿಕ್ಯುಲರ್ ಕಂಟ್ರಿ ಆರ್ ರೀಸನ್. ಅಂದರೆ ಒಂದು ನಿರ್ದಿಷ್ಟ ದೇಶ ಅಥವಾ ಪ್ರದೇಶದ ಜನರು ಬಳಸುವ ಧ್ವನಿಗಳು, ಪದಗಳು ಮತ್ತು ವ್ಯಾಕರಣವನ್ನು ಒಳಗೊಂಡಿರುವ ಒಂದು ಸಂವಹನ ವ್ಯವಸ್ಥೆ ಅಂತ ಕ್ಯಾಂಬ್ರಿಡ್ಜ್ ಯೂನಿವರ್ಸಿಟಿ ಡಿಕ್ಷನರಿ ಡಿಫೈನ್ ಮಾಡಿರುವಂಥದ್ದು. ನೆಕ್ಸ್ಟ್ ಲೆಟ್ಸ್ ಲುಕ್ ಎಟ್ ದಿ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಲ್ಯಾಂಗ್ವೇಜ್. ಹಾಗಾದರೆ ಯಾವುದೇ ಒಂದು ಭಾಷೆಯ ಒಂದಿಷ್ಟು ಗುಣಲಕ್ಷಣಗಳಿರ್ತವೆ. ಹಾಗಾದರೆ ಈ ಒಂದು ಇಂಗ್ಲಿಷ್ ಭಾಷೆಯ ಗುಣಲಕ್ಷಣಗಳು ಏನು ಅಂತ ನೋಡೋದಾದರೆ, ಲ್ಯಾಂಗ್ವೇಜ್ ಹ್ಯಾಸ್ ಡಿಸ್ಟಿಂಕ್ಟ್ ಫೀಚರ್ಸ್ ದಟ್ ಸಪರೇಟ್ ಇಟ್ ಫ್ರಮ್ ಅನಿಮಲ್ ಕಮ್ಯುನಿಕೇಷನ್ ಸಿಸ್ಟಮ್ಸ್. ಓಕೆ, ಫಸ್ಟ್ ಒನ್ ಈಸ್ ಆರ್ಬಿಟ್ರರಿ, ಯಾದೃಚ್ಛಿಕ. ಅಂದರೆ ಏನು ಅಂತ ನೋಡೋದಾದರೆ, there is no natural connection between a word and its meaning. ಫಾರ್ ಎಕ್ಸಾಂಪಲ್, ಅಂದರೆ ಇಲ್ಲಿ ಶಬ್ದ ಮತ್ತು ಅದರ ಅರ್ಥದ ನಡುವೆ ಯಾವುದೇ ಒಂದು ಸ್ವಾಭಾವಿಕ ಸಂಬಂಧವಿರುವುದಿಲ್ಲ. ಒಂದು ಉದಾಹರಣೆಗೆ, ಡಾಗ್ ಈಸ್ ಕಾಲ್ಡ್ ಎ ಡಾಗ್ ಬೈ ಸೋಷಿಯಲ್ ಕನ್ವೆನ್ಷನ್. ಇದು ನಾವು ಸಾಮಾಜಿಕ ವ್ಯವಸ್ಥೆಯಲ್ಲಿ ಒಂದು ಪ್ರಾಣಿಗೆ ಡಾಗ್ ಅಂತ ಅದಕ್ಕೆ ಒಂದು ಹೆಸರನ್ನು ಕರ್ಕೊಂಡು ಬಂದಿದ್ದೀವಿ, ಹೌದಾ? ಅದೇ ಡಾಗ್ ಬದಲಿ ನಾವು ಇನ್ನೊಂದು ಬೇರೆ ಏನೋ ಹೆಸರು ಇಟ್ಕೊಂಡು ಅದನ್ನು ಆ ಹೆಸರಿನಿಂದ ಅದನ್ನು ನಾವು ಯೂಸ್ ಮಾಡ್ತಾ ಇದ್ರೆ ಅದನ್ನೇ ನಾವು ಕೂಡ ಆ ಒಂದು ಎನಿಮಲ್ ಅಂತ ನಮ್ಮ ಮೈಂಡಲ್ಲಿ ರಿಜಿಸ್ಟರ್ ಆಗ್ತಾ ಇತ್ತು ಅಂತ. ಹಾಗೆ ಸೊ ದಿಸ್ ಈಸ್ ಆರ್ಬಿಟ್ರರಿ ಅಂತ. ನೆಕ್ಸ್ಟ್ ಒನ್ ಈಸ್ ಇಟ್ಸ್ ಸೋಷಿಯಲ್. ಲ್ಯಾಂಗ್ವೇಜ್ ಈಸ್ ಸೋಷಿಯಲ್ ಅಂತ. ಹೌ? ಲ್ಯಾಂಗ್ವೇಜ್ ಎಕ್ಸಿಸ್ಟ್ ಇನ್ ಎ ಸೊಸೈಟಿ ಆ್ಯಂಡ್ ಆ್ಯಕ್ಟ್ಸ್ ಆಸ್ ಎ ಟೂಲ್ ಫಾರ್ ಸೋಷಿಯಲ್ ಇಂಟ್ರಾಕ್ಷನ್ ಆ್ಯಂಡ್ ಕಲ್ಚರಲ್ ಟ್ರಾನ್ಸ್ಮಿಷನ್ ಅಂತ ಇದೆ. ಅಂದರೆ
ಭಾಷೆಯು ಸಮಾಜದಲ್ಲಿ ಅಸ್ತಿತ್ವದಲ್ಲಿದೆ ಮತ್ತು ಸಾಮಾಜಿಕ ಪರಸ್ಪರ ಕ್ರಿಯೆ ಮತ್ತು ಸಂಸ್ಕೃತಿಯ ಪ್ರಸರಣಕ್ಕೆ ಒಂದು ಸಾಧನವಾಗಿ ಕಾರ್ಯನಿರ್ವಹಿಸುವಂಥ ಒಂದು ಮಾಧ್ಯಮವಾಗಿದೆ ಅಂತ ಹೇಳ್ಬೋದು. The next one is, it's a symbolic. Language is symbolic. As we all know that, uses arbitrary sound symbols and written signs to denote objects, concepts or events. ಅಂದರೆ ಇಲ್ಲಿ ವಸ್ತುಗಳು, ಕಲ್ಪನೆಗಳು ಅಥವಾ ಘಟನೆಗಳನ್ನು ಸೂಚಿಸಲು ಶಬ್ದ ಮತ್ತು ಲಿಖಿತ ಚಿಹ್ನೆಗಳನ್ನು ಬಳಸುತ್ತದೆ ಅನ್ನುವಂಥದ್ದು. ಇಟ್ಸ್ ಅ ಸಿಂಬಾಲಿಕ್ ಅನ್ನುವಂಥದ್ದು. Then it's a systematic. Language has structured systems. Phonology means it's related to sounds. Morphology, it's related to words. And syntax means sentences. ಅಂದರೆ ಭಾಷೆಯು ತನ್ನದೇ ಆದ ವ್ಯವಸ್ಥೆಯನ್ನು ಹೊಂದಿದೆ. ಇಲ್ಲಿ ಧ್ವನಿಶಾಸ್ತ್ರ ಇದೆ, ಪದಗಳ ರಚನೆ ಕುರಿತು ಹೇಳುವಂಥ ಒಂದು ರಚನಾಶಾಸ್ತ್ರ ಇದೆ, ಮತ್ತು ಒಂದು ವಾಕ್ಯ ರಚನೆಯನ್ನು ಮಾಡ್ತಕ್ಕಂಥ ಸಿಂಟ್ಯಾಕ್ಸ್ ಅನ್ನುವಂಥದ್ದು ಇದೆ. ಇಟ್ಸ್ ಅ ಸಿಸ್ಟಮ್ಯಾಟಿಕ್ ಅನ್ನುವಂಥದ್ದು. ದ ನೆಕ್ಸ್ಟ್ ಒನ್ ಈಸ್, ಇಟ್ಸ್ ಅ ಡೈನಮಿಕ್. Language changes over time by adopting new words and dropping obsolete terms ಅನ್ನುವಂಥದ್ದು. ಅಂದರೆ ಭಾಷೆಯು ಕಾಲಾನಂತರದಲ್ಲಿ ಹೊಸ ಪದಗಳನ್ನು ಸೇರಿಸಿಕೊಳ್ಳುತ್ತಾ ಮತ್ತು ಹಳೆಯ ಪದಗಳನ್ನು ಬಿಡುತ್ತಾ ನಿರಂತರವಾಗಿ ಬದಲಾಗುತ್ತಾ ಸಾಗುತ್ತದೆ ಅನ್ನುವಂಥದ್ದು. ಅದು ಗತಿಶೀಲವಾದದ್ದು ಅಂತ. ಓಕೆ, ಇಟ್ಸ್ ಡೈನಮಿಕ್ ಅನ್ನುವಂಥದ್ದು. ದ ನೆಕ್ಸ್ಟ್ ಒನ್ ಈಸ್, ಲ್ಯಾಂಗ್ವೇಜ್ ಇಸ್ ಲರ್ನ್ಡ್. Language is not a born activity as crying and walking. It is not an automatic process. It has to be learned. Any learner learns the language by imitation and practice. Okay? ಅಂದರೆ ಭಾಷೆನ ನಾವು ಕಲಿತೀವಿ ಅಂತ ಅರ್ಥ. ಇಲ್ಲಿ ಅದು ಅಳೋದು ಅಥವಾ ವಾಕಿಂಗ್ ಮಾಡ್ತಾರಲ್ಲ, ಅದಕ್ಕೊಂದು ಪ್ರೊಸೆಸ್ ಇದೆ. ಆ ಪ್ರೊಸೆಸ್ಸನ್ನು ನಾವು ಬೈ ಇಮಿಟೇಷನ್ ಅಂದರೆ ಒಂದು ಅನುಕರಣೆ ಮಾಡೋದ್ರ ಮೂಲಕ ಕಲಿಬೋದು ಅಥವಾ ಅಭ್ಯಾಸದ ಮೂಲಕ ಕಲಿಯುವಂಥದ್ದು ಅಂತ. The next one is, language is acquired behavior. Language is acquired behavior. If a baby or a man is shifted to another community or cultural group, he will acquire the language spoken by that cultural community. For example, if an Indian family is settled in United States of America, the children of the family will acquire the English language with an American accent. ಅಂದರೆ ಮಗು ತಾನು ಯಾವ ವಾತಾವರಣದಲ್ಲಿ ಬೆಳೆಯುತ್ತೆ ಆ ಒಂದು ಭಾಷೆಯನ್ನು ಆಟೋಮೆಟಿಕ್ ಆಗಿ ಕಲಿಯುವಂಥದ್ದು. ಸಪೋಸ್ ಒಬ್ಬ ವ್ಯಕ್ತಿ ಅಮೇರಿಕಾಕ್ಕೆ ಹೋದ ಅಂತ ಇಟ್ಕೊಳ್ಳಿ, ಅವನ ಮಕ್ಕಳು ಅಲ್ಲೇ ಅಮೇರಿಕಾದಲ್ಲಿ ಹುಟ್ಟಿ ಬೆಳೆದ್ರೆ ಆಟೋಮೆಟಿಕ್ ಆಗಿ ಆ ಮಗು ಇಂಗ್ಲಿಷ್ ಭಾಷೆಯನ್ನು ಅಮೇರಿಕನ್ ಆಕ್ಸೆಂಟಲ್ಲೇ ಕಲಿಯುವಂಥದ್ದು. ಸೊ ದಿಸ್ ಈಸ್ ಹೌ ದ ಲ್ಯಾಂಗ್ವೇಜ್ ಇಸ್ ಅಕ್ವೈರ್ಡ್ ಬಿಹೇವಿಯರ್ ಅನ್ನುವಂಥದ್ದು. ಆ್ಯಂಡ್ ದ ನೆಕ್ಸ್ಟ್ ಒನ್ ಈಸ್, ಲ್ಯಾಂಗ್ವೇಜ್ ಇಸ್ ಅ ಸಿಸ್ಟಮ್. Language is a system like human body. Just as body functions through different organs such as brain, heart and lungs, in the same way language functions through sounds, words and structures, as we already discussed about this one. The next one, language is vocal. As we all know that the language is primarily observed speech. Speech is a fundamental thing in language learning. Reading and writing are secondary. Through speech and modulation of speech, we get clear picture of English inflection. Okay. The next one is ever changing. And no language on earth is static. ಅಂದರೆ ಭೂಮಿ ಮೇಲೆ ಇರತಕ್ಕಂಥ ಯಾವುದೇ ಭಾಷೆಗಳು ಒಂದು ಸ್ಟ್ಯಾಟಿಕ್ ಅಲ್ಲ ಅಂತ, ಅದು ಬದಲಾಗ್ತಾ ಇರ್ತದೆ. ಆಸ್ ವಿ ಆಲ್ರೆಡಿ ಡಿಸ್ಕಸ್ಡ್ ಇನ್ ಡೈನಾಮಿಕ್ ಅನ್ನುವಂಥ ಶಬ್ದ ಗತಿಶೀಲವಾದದ್ದು. Okay, every language is undergoing changes in its grammar, vocabulary, structure and phonology with the course of time. Then language is for communication. As we all know that the main purpose of language is communication. Since it is so, a person's speech must be intelligible to others. For this, he must acquire the right pronunciation and intonation. ಇಲ್ಲಿ ಭಾಷೆಯ ಮೂಲ ಉದ್ದೇಶವೇ ಸಂವಹನ ಮಾಡುವಂಥದ್ದು. ಹಾಗಾಗಿ ಆ ಸಂವಹನ ಮಾಡುವ ರೀತಿ ಸರಿಯಾಗಿರಬೇಕು ಅನ್ನುವಂಥದ್ದು. ಓಕೆ, ಆ್ಯಂಡ್ ಬೇಸ್ಡ್ ಆನ್ ದ ಕಲ್ಚರಲ್ ಎಕ್ಸ್ಪೀರಿಯನ್ಸಸ್. ಓಕೆ, ಲ್ಯಾಂಗ್ವೇಜ್ ಈಸ್ ಬೇಸ್ಡ್ ಆನ್ ಕಲ್ಚರಲ್ ಎಕ್ಸ್ಪೀರಿಯನ್ಸಸ್. ಒಂದು ಸಂಸ್ಕೃತಿ ಸಂಪ್ರದಾಯನ ಆದರ್ಶಿಸಿ ಅದರ ಒಂದು ಅನುಭವದಿಂದ ಭಾಷೆ ಯೂಸ್ ಮಾಡುವಂಥದ್ದು ಅಂತ. ಅಂದರೆ ಎವ್ರಿ ಲ್ಯಾಂಗ್ವೇಜ್ ಈಸ್ ದ ಪ್ರಾಡಕ್ಟ್ ಆಫ್ ಎ ಪರ್ಟಿಕ್ಯುಲರ್ ಸೊಸೈಟಿ ಆ್ಯಂಡ್ ಕಲ್ಚರ್. ಗುಡ್ ಮಾರ್ನಿಂಗ್, ಥ್ಯಾಂಕ್ ಯು, ಸಾರಿ, such kind of words reveal the culture of English people. In each language, there are words that show the specific culture of their community, such as Assalamu alaikum means it's in Urdu, Kudafiz, then Sabakail, etc. shown in culture of Urdu speaking people. ಕನ್ನಡದಲ್ಲಿ ನಮಸ್ಕಾರ, ಧನ್ಯವಾದಗಳು,
ಓಕೆ, ಈ ಥರದ ವರ್ಡ್ಸು ಬರುವಂಥದ್ದು ಅಂತ. ಇಟ್ ಸ್ಟಾರ್ಟ್ಸ್ ಬೇಸ್ಡ್ ಆನ್ ಕಲ್ಚರಲ್ ಎಕ್ಸ್ಪೀರಿಯನ್ಸಸ್ ವಿ ಯೂಸ್ ದ ವರ್ಡ್ಸ್ ಅನ್ನುವಂಥದ್ದು. ನೆಕ್ಸ್ಟ್ ಒನ್ ಈಸ್ ಲ್ಯಾಂಗ್ವೇಜ್ ಈಸ್ ಮೇಡ್ ಆಫ್ ಹ್ಯಾಬಿಟ್ಸ್. ಆಸ್ ವಿ ಆಲ್ ನೋ ದ್ಯಾಟ್ a person can be said to have learned a language when he can speak it without any conscious efforts. No language can be learned without sufficient practice. A language is learned by use and not by rules. Learning a language is a process of habit formation. ಇದು ಒಂದು ಅಭ್ಯಾಸ ಬಲದಿಂದ ಕಲಿಯುವಂಥದ್ದು ಅನ್ನುವಂಥದ್ದು. ದೆನ್ ಲ್ಯಾಂಗ್ವೇಜ್ ಈಸ್ ಯುನಿಕ್. ಈಚ್ ಲ್ಯಾಂಗ್ವೇಜ್ ಈಸ್ ಯುನಿಕ್. ಜಗತ್ತಿನಲ್ಲಿರ್ತಕ್ಕಂಥ ಪ್ರತಿಯೊಂದು ಭಾಷೆಯೂ ಕೂಡ ಯುನಿಕ್ ಆಗಿದೆ. ವೆದರ್ ಇಟ್ ಮೇ ಬಿ ರಷ್ಯನ್ ಲ್ಯಾಂಗ್ವೇಜ್ ಆರ್ ಜರ್ಮನಿ ಆರ್ ಜಪನೀಸ್ ಆರ್ ಚೈನೀಸ್ ಆರ್ ಇಂಡಿಯನ್, ಲೈಕ್ ದಿಸ್ ಇಟ್ ಈಸ್ ಯುನಿಕ್. ನೋ ಟು ಲ್ಯಾಂಗ್ವೇಜಸ್ ಆರ್ ಅಲೈಕ್. ಯಾವುದೇ ಎರಡು ಭಾಷೆಗಳು ಸೇಮ್ ಇರಲಿಕ್ಕೆ ಸಾಧ್ಯನೇ ಇಲ್ಲ ಅಂತ. ದೇ ಕೆನಾಟ್ ಹ್ಯಾವ್ ದ ಸೇಮ್ ಸೆಟ್ ಆಫ್ ಪ್ಯಾಟರ್ನ್ಸ್ ಆಫ್ ಸ್ಟ್ರಕ್ಚರ್ಸ್, ಸೌಂಡ್ಸ್, ಗ್ರಾಮೆಟಿಕಲ್ ರೂಲ್ಸ್ ಆಫ್ ವರ್ಡ್ಸ್. ಇಲ್ಲಿ ಯಾವುದೇ ಎರಡು ಭಾಷೆಯನ್ನು ತಗೊಳ್ಳಿ, ಇವನ್ ಇಂಗ್ಲಿಷ್ ತಗೊಳ್ಳಿ, ಅಮೇರಿಕನ್ ಆಕ್ಸೆಂಟ್ ಇಸ್ ಡಿಫ್ರೆಂಟ್, ದೆನ್ the England accent is different, like this. And the sounds, structures, vocabularies of every language have their own speciality. ಇಲ್ಲಿ ಪ್ರತಿಯೊಂದು ದೇಶದ ಅದು ಒಂದು ಸೌಂಡ್ ಸ್ಟ್ರಕ್ಚರ್ ಇರ್ಬೋದು, vocabularies ಇರ್ಬೋದು, ಅವು ಒಂದು ವಿಶೇಷತೆಯಿಂದ ಕೂಡಿರ್ತವೆ ಅನ್ನುವಂಥದ್ದು. ಓಕೆ, ದೆನ್ ವಾಟ್ ಆರ್ ದ ಫಂಕ್ಷನ್ಸ್ ಆಫ್ ಲ್ಯಾಂಗ್ವೇಜ್ ಅಂತ ನೋಡೋದಾದರೆ, ಹಾಗಾದರೆ ಈ ಒಂದು ಭಾಷೆಯ ಫಂಕ್ಷನ್ಸ್ ಏನು ಅಂತ ನೋಡೋದಾದರೆ, and M.A.K. Halliday explained 7 basic functions of language in his book, Exploration in the Function of Language anta helidare. These 7 basic functions can be summarized as first one is the instrumental function anta. The word instrumental means serving as an instrument or means. Okay, ಒಂದು ಸಾಧನವಾಗಿ ನಾವು ಇದನ್ನು ಬಳಸ್ತೀವಿ. The instrumental function refers to the use of language as an instrument to make recipient to do something anta. For example, requesting, please give me a glass of water, will you do me a favor, can you close the door, can you please give me your pen, like this. ಈ ಥರದ ಒಂದು ಸಾಧನವಾಗಿ ಬಳಸುವಂಥದ್ದು. Then commanding, open the door, throw away this garbage, like that. It serves the function of I want, the satisfaction of material needs ಅನ್ನುವಂಥದ್ದು. It's instrumental function ಆಗಿ ಮಾಡಲಿಕ್ಕೆ ಯೂಸ್ ಮಾಡುವಂಥದ್ದು. Next one is the regulatory function. What is the regulatory functions ಅಂತ ನೋಡೋದಾದರೆ, to regulate means to control or to direct by rule, method or principle. The regulatory function of language refers to the use of language to regulate the behavior of others. Instruction or teaching can be regarded as a type of communicative behavior intended to cause the addressee to do something. It also includes advising and suggesting. Okay, regulatory ಅನ್ನುವಂಥದ್ದು. Then you should take some rest. ಇಲ್ಲಿ ಅಡ್ವೈಸ್ ಮಾಡುವಂಥದ್ದು ಇರ್ಬೋದು. ಯು ಮಸ್ಟ್ ನಾಟ್ ಟೇಕ್ ಥಿಂಗ್ಸ್ ಡೋಂಟ್ ಬಿಲಾಂಗ್ ಟು ಯು. ಕಂಟ್ರೋಲ್ ಥ್ರೋ ವಾರ್ನಿಂಗ್ ಅನ್ನುವಂಥದ್ದು ಅಂದರೆ ಇಲ್ಲಿ ಒಂದು ಸಲಹೆ ರೂಪದಲ್ಲಿ ಕೊಡಲಿಕ್ಕೆ, ಸಲಹೆಯನ್ನು ಕೊಡಲಿಕ್ಕೆ ನಾವು ಮಾಡ್ಬೋದು, ವಾರ್ನನ್ನು ಕೊಡಲಿಕ್ಕೆ ಯೂಸ್ ಮಾಡ್ಬೋದು, ಕಂಟ್ರೋಲ್ ಥ್ರೋ ಥ್ರೆಟ್, ಲೈಕ್ ದಿಸ್, ಈ ಥರದ್ದು. ಇಫ್ ಯು ಸ್ಟೀಲ್ ಅಗೇನ್ ಐ ವಿಲ್ ಸ್ಮ್ಯಾಕ್ ಯು. You will make mummy very unhappy if you steal again. Control through emotional appeal ಆಗಿರ್ಬೋದು. ಪಾರ್ಕಿಂಗ್ ಈಸ್ ನಾಟ್ ಅಲೌಡ್, ಕಂಟ್ರೋಲ್ ಥ್ರೂ ರೂಲ್ ಆಗಿರ್ಬೋದು. ಈ ಥರದ್ದು ಡಿಫರೆಂಟ್ ಒಂದು ಫಂಕ್ಷನ್ಸನ್ನು ಮಾಡಲಿಕ್ಕೆ ಯೂಸ್ ಮಾಡುವಂಥದ್ದು ರೆಗ್ಯುಲೇಟರಿ ಫಂಕ್ಷನ್ ಅಂತ. ದ ನೆಕ್ಸ್ಟ್ ಒನ್ ಈಸ್ ದ ಇಂಟ್ರಾಕ್ಷನ್ ಫಂಕ್ಷನ್ ಇದೆ. ಇಫ್ ಯು ವಾಂಟ್ ಟು ಇಂಟ್ರಾಕ್ಟ್ ವಿತ್ ಸಂಬಡಿ ವಿ ಯೂಸ್ ದಿಸ್ ಲ್ಯಾಂಗ್ವೇಜ್. ಆ್ಯಂಡ್ ದ ಪರ್ಸನಲ್ ಫಂಕ್ಷನ್ ಇದೆ. ಇಫ್ ಯು ವಾಂಟ್ ಟು share your thoughts, ideas with someone or for your personal use, you can use it. Then the heuristic function means the term heuristic is a theory in education based on the idea that a learner should discover things himself. Like the heuristic function of language refers to language as a means of investigating reality, a way of learning about things that are using language to learn and to discover. It's the use of language for enquiry and questioning. ಒಂದು ವಿಚಾರಣೆಯನ್ನು ಮಾಡಲಿಕ್ಕೆ ನಾವು ಭಾಷೆಯನ್ನು ಯೂಸ್ ಮಾಡ್ತೀವಿ, ಒಂದು ಪ್ರಶ್ನೆಗಳನ್ನು ಹಾಕಲಿಕ್ಕೆ ಭಾಷೆಯನ್ನು ಯೂಸ್ ಮಾಡ್ತೀವಿ. ಆ ಥರದ್ದು ಮಾಡಲಿಕ್ಕೆ ದ ಹ್ಯೂರಿಸ್ಟಿಕ್ ಫಂಕ್ಷನ್ ಅಂತ ನಾವು ಯೂಸ್ ಮಾಡುವಂಥದ್ದು. ದ ನೆಕ್ಸ್ಟ್ ಒನ್ ಈಸ್ ದ ಇಮ್ಯಾಜಿನೇಟಿವ್ ಫಂಕ್ಷನ್. ನಮ್ಮ ಒಂದು ಕಲ್ಪನಾ ಶಕ್ತಿಯನ್ನು ಬಳಸಿ ಆ ಕಲ್ಪನಾ ಶಕ್ತಿಗೆ ಪದಗಳ ಒಂದು ಮೂರ್ತ ಸ್ವರೂಪವನ್ನು ಕೊಡುವಂಥದ್ದು. ಲೈಕ್ ಆಲ್ ದ ಪೋಯಟ್ಸ್ ದೇ ಹ್ಯಾವ್ ರಿಟನ್ the poems, like the daffodils they have written. Okay, the what do you call the quality of mercy has written, the blind boy has written,
ದ ಸಾಂಗ್ ಆಫ್ ಇಂಡಿಯಾ ಇಸ್ ಲೈಕ್ ದಿಸ್, ಇಮ್ಯಾಜಿನೇಟಿವ್ ಫಂಕ್ಷನ್ ಆಗಿ ಯೂಸ್ ಆಗುತ್ತೆ. ಆ್ಯಂಡ್ ದ ರೀಪ್ರೆಸೆಂಟೇಷನಲ್ ಫಂಕ್ಷನ್, ಓಕೆ, ಆ್ಯಂಡ್ ದೀಸ್ ಆರ್ ದ ಡಿಫರೆಂಟ್ ಫಂಕ್ಷನ್ಸ್ ಆಫ್ ದ ಲ್ಯಾಂಗ್ವೇಜ್ ಅನ್ನುವಂಥದ್ದು. ದೆನ್ ಇಲ್ಲಿ ಅದನ್ನೇ ಕನ್ನಡದಲ್ಲಿ ನೋಡಿದ್ರೆ ಸಂವಹನಕಾರಿ ಕಮ್ಯುನಿಕೇಟಿವ್ ಒಂದು ಫಂಕ್ಷನ್ ಇದೆ. ಇತರರೊಂದಿಗೆ ನಾವು ಮಾಹಿತಿ, ವಿಚಾರ ಮತ್ತು ಜ್ಞಾನವನ್ನು ಹಂಚಿಕೊಳ್ಳಿಕ್ಕೆ ಯೂಸ್ ಮಾಡ್ತೀವಿ. ಜೊತೆಗೆ ಆತ್ಮ ಅಭಿವ್ಯಕ್ತಿ ಕಾರ್ಯ, ಎಕ್ಸ್ಪ್ರೆಸಿವ್ ಆಗಿರ್ಬೋದು, ತನ್ನ ಸ್ವಂತ ಭಾವನೆಗಳು ಮತ್ತು ಆಲೋಚನೆಗಳನ್ನು ವ್ಯಕ್ತಪಡಿಸಲಿಕ್ಕೆ ನಮಗೆ ಭಾಷೆ ಬೇಕು. ಆ್ಯಂಡ್ ಒಂದು ಇನ್ಸ್ಟ್ರೂಮೆಂಟಲ್ ಅಗತ್ಯಗಳನ್ನು ಪೂರೈಸಲು ಅಥವಾ ವಿನಂತಿಗಳನ್ನು ಮಾಡಲು ಭಾಷೆಯನ್ನು ನಾವು ಬಳಸ್ತೀವಿ. ದಯವಿಟ್ಟು ನೀರು ಕೊಡಿ, ಲೈಕ್ ದಿಸ್, ವಾಟ್ ಎವರ್ ದ ಲ್ಯಾಂಗ್ವೇಜ್ ವಿ ಯೂಸ್ ಅನ್ನುವಂಥದ್ದು. ದ ನೆಕ್ಸ್ಟ್ ಒನ್ ಈಸ್ ಒಂದು ಇಂಟ್ರಾಕ್ಷನಲ್, ಓಕೆ, ಸಾಮಾಜಿಕ ಬಾಂಧವ್ಯಗಳನ್ನು ಬೆಳೆಸೋದು ಮತ್ತು ಕಾಯ್ದುಕೊಳ್ಳಲಿಕ್ಕೆ ಲ್ಯಾಂಗ್ವೇಜು ಬೇಕು ಅನ್ನುವಂಥದ್ದು. ದೆನ್ ಒಂದು ರೆಗ್ಯುಲೇಟರಿ, ಆಸ್ ಐ ಸೆಡ್, ನಿಯಂತ್ರಣ, ಇತರರ ನಡವಳಿಕೆಯನ್ನು ನಿಯಂತ್ರಿಸಲಿಕ್ಕೆ ಅಥವಾ ನಿರ್ದೇಶಿಸಲಿಕ್ಕೆ ಆಜ್ಞೆಗಳನ್ನು, ನಿಯಮಗಳನ್ನು ಮಾಡುವುದು. ಲೈಕ್ ದೀಸ್ ಫಾರ್ ದೀಸ್ ಆರ್ ದ ಮೇನ್ ಫಂಕ್ಷನ್ಸ್ ಆಫ್ ದಿ ಒಂದು ಲ್ಯಾಂಗ್ವೇಜ್ ಅಂತ ಹೇಳುವಂಥದ್ದು. ದ ನೆಕ್ಸ್ಟ್ ಒನ್ ಲೈಕ್ ಕ್ರಿಯೇಟಿವ್ ಆರ್ ಪೊಯೆಟಿಕ್, ಆಸ್ ಐ ಸೆಡ್, ಇಫ್ ಯು ವಾಂಟ್ ಟು ಕಾವ್ಯ, ಸಾಹಿತ್ಯ ಮತ್ತು ಜೋಕ್ಗಳ ಶಬ್ದಗಳನ್ನು ಸೃಜನಶೀಲವಾಗಿ ಬಳಸಿ ವ್ಯಕ್ತಪಡಿಸಲಿಕ್ಕೆ ನಮಗೆ ಭಾಷೆ ಒಂದು ಬೇಕು. ಇದು ಭಾಷೆಯ ಕಾರ್ಯ ಅನ್ನುವಂಥದ್ದು. ದ ನೆಕ್ಸ್ಟ್ ಒನ್, ವಾಟ್ ಆರ್ ದ ಮೇಜರ್ ಆಬ್ಜೆಕ್ಟ್ಸ್ ಆಫ್ ಟೀಚಿಂಗ್ ಇಂಗ್ಲೀಷ್ ಅಂತ ನೋಡೋದಾದರೆ, ಹಾಗಾದರೆ ಇದರ ಒಂದು ಮುಖ್ಯ ಉದ್ದೇಶಗಳೇನು ಅಂತ, ಇಂಗ್ಲೀಷನ್ನು ಯಾಕೆ ಕಲಿಬೇಕು, ಕಲಿಸಬೇಕಾದ ಉದ್ದೇಶಗಳೇನು ಅಂತ ನೋಡಬೇಕಾದ್ರೆ, language skill acquisition to develop all 4 communicative skills, those are LSRW. These are the basic skills of any language. ಇಲ್ಲಿ ಯಾವುದೇ ಒಂದು ಭಾಷೆಯ ಮೂಲಭೂತ ಕೌಶಲ್ಯಗಳೇನಿದ್ದಾವೆ LSRW ಇದೆ. ಇಲ್ಲಿ ಆಲಿಸುವಿಕೆ ಇರ್ಬೋದು, ಮಾತನಾಡುವಿಕೆ, ಓದುವಿಕೆ ಮತ್ತು ಬರೆಯುವಿಕೆ, ಈ ಕೌಶಲ್ಯಗಳನ್ನು ಬೆಳೆಸುವಂಥದ್ದು ಮೇಜರ್ ಆಬ್ಜೆಕ್ಟಿವ್ ಆಫ್ ಎನಿ ಲ್ಯಾಂಗ್ವೇಜ್. ಓಕೆ, ದ ನೆಕ್ಸ್ಟ್ ಒನ್ ಈಸ್ ಗ್ರಾಮ್ಯಾಟಿಕಲ್ ಕಾಂಪಿಟೆನ್ಸ್ ಟು ಬಿಲ್ಡ್ ಅಂಡರ್ಸ್ಟ್ಯಾಂಡಿಂಗ್ ಆಫ್ ಸೆಂಟೆನ್ಸ್ ಸ್ಟ್ರಕ್ಚರ್ಸ್ ಆ್ಯಂಡ್ ಕರೆಕ್ಟ್ ಲ್ಯಾಂಗ್ವೇಜ್. ಅಂದರೆ ಇಲ್ಲಿ ಸರಿಯಾದ ವಾಕ್ಯ ರಚನೆ ಮಾಡಲಿಕ್ಕೆ ಬರಬೇಕು ಮತ್ತು ಭಾಷಾ ಬಳಕೆಯ ನಿಯಮಗಳನ್ನು ಅರ್ಥೈಸ್ಕೊಳ್ಬೇಕು ಅನ್ನುವಂಥದ್ದು. ಅದಕ್ಕಾಗಿ ನಮ್ಮ ಒಂದು ಈಗ ಸರ್ಕಾರ ಏನು ಮಾಡಿತ್ತು, ನೋಟಿಫಿಕೇಶನ್ ಮಾಡಿತ್ತು, ಒಂದು ಲ್ಯಾಂಗ್ವೇಜ್ ಪ್ರೊಫಿಷಿಯನ್ಸಿ ಟೆಸ್ಟನ್ನು ಮಾಡಬೇಕು ಅಂತ. ಅಂದರೆ ಭಾಷೆಯನ್ನು, ಅವರ ಒಂದು ಭಾಷಾ ಜ್ಞಾನವನ್ನು ಅದರಿಂದ ಅರಿಬಹುದು ಅಂಥೇಳಿ ಅದಕ್ಕೆ ಅವ್ರು ಏನು ಮಾಡಿದ್ರು, ಒಂದು ಪ್ರೊಫಿಷಿಯನ್ಸಿ ಟೆಸ್ಟನ್ನು ಮಾಡಬೇಕು 100 ಮಾರ್ಕ್ಸಿಗೆ, 50 ಕನ್ನಡ ಆ್ಯಂಡ್ 50 ಇಂಗ್ಲೀಷ್ ಅಂತ. ಈ ಥರದ್ದು ಒಂದು ಯಾವ ರೀತಿ ಅವರು ವಾಕ್ಯ ರಚನೆ ಮಾಡ್ತಾರೆ, ಭಾಷೆ ಬಳಕೆ ನಿಯಮಗಳು ಸರಿಯಾಗಿ ಅರ್ಥೈಸ್ಕೊಂಡಿದ್ದಾರೆ ಇಲ್ವಾ ಅನ್ನೋಂಥದ್ದನ್ನು ಕಲಿಸೋದು, ಗ್ರಾಮ್ಯಾಟಿಕಲ್ ಕಾಂಪಿಟೆನ್ಸ್ ಇದೆಯಾ ಅನ್ನುವಂಥದ್ದು. ದ ನೆಕ್ಸ್ಟ್ ಒನ್ ಈಸ್ ಲಿಟರರಿ ಅಪ್ರಿಷಿಯೇಷನ್ ಟು ಎನ್ಕರೇಜ್ ಅಂಡರ್ಸ್ಟ್ಯಾಂಡಿಂಗ್ ಆ್ಯಂಡ್ ಎಂಜಾಯ್ಮೆಂಟ್ ಆಫ್ ಲಿಟ್ರೇಚರ್ ಲೈಕ್ ಪ್ರೋಸ್, ಪೊಯೆಟ್ರಿ ಆರ್ ಡ್ರಾಮಾ ಆರ್ ನಾವೆಲ್ಸ್. ಅಂದರೆ ಇಲ್ಲಿ ಇಂಗ್ಲೀಷ್ ಸಾಹಿತ್ಯವನ್ನು, ಗದ್ಯ, ಪದ್ಯ, ನಾಟಕ, ಕಾದಂಬರಿ ಓದಿ ಆನಂದಿಸುವ ಒಂದು ಮನೋಭಾವನೆಯನ್ನು ಬೆಳೆಸ್ಕೊಳ್ಬೇಕು ಅಂತ. ದಟ್ ಈಸ್ ಲಿಟರರಿ ಅಪ್ರಿಷಿಯೇಷನ್ ಆಗಿರ್ಬೋದು. ಆ್ಯಂಡ್ ಗ್ಲೋಬಲ್ ಮೊಬಿಲಿಟಿ ಟು ಎಂಪವರ್ ಲರ್ನರ್ಸ್ ವಿತ್ ಫಂಕ್ಷನಲ್ ಲ್ಯಾಂಗ್ವೇಜ್ ಫಾರ್ ಕರಿಯರ್ಸ್, ಗ್ಲೋಬಲ್ ಟ್ರೇಡ್ ಆ್ಯಂಡ್ ಹೈಯರ್ ಎಜುಕೇಷನ್. ಅಂದರೆ ಇಲ್ಲಿ ಉದ್ಯೋಗ, ವ್ಯಾಪಾರ ಮತ್ತು ಉನ್ನತ ಶಿಕ್ಷಣಕ್ಕಾಗಿ ಇಂಗ್ಲೀಷನ್ನು ಪರಿಣಾಮಕಾರಿಯಾಗಿ ಬಳಸಲು ವಿದ್ಯಾರ್ಥಿಗಳನ್ನು ನಾವು ರೆಡಿ ಮಾಡುವಂಥದ್ದು ಅಂತ. ಓಕೆ, ದ ನೆಕ್ಸ್ಟ್ ಒನ್ ಈಸ್ ಕೋರ್ ಪ್ರಿನ್ಸಿಪಲ್ಸ್ ಆಫ್ ಲ್ಯಾಂಗ್ವೇಜ್ ಟೀಚಿಂಗ್. ಹಾಗಾದರೆ ಈ ಒಂದು ಭಾಷಾ ಬೋಧನೆಯ ತತ್ವಗಳೇನಿದ್ದಾವೆ ಅಂತ ನೋಡೋದಾದರೆ, ದ ಪ್ರಿನ್ಸಿಪಲ್ ಆಫ್ ಹ್ಯಾಬಿಟ್ ಫಾರ್ಮೇಷನ್, ಅಂದರೆ ಇಲ್ಲಿ ಅಭ್ಯಾಸ ನಿರ್ಮಾಣದ ತತ್ವವನ್ನು ಒಳಗೊಂಡಿರಬೇಕು ಅಂತ. ಅಂದರೆ ಲ್ಯಾಂಗ್ವೇಜ್ ಲರ್ನಿಂಗ್ ಈಸ್ ಎಸೆನ್ಷಿಯಲಿ ಎ ಸ್ಕಿಲ್ ಬಿಲ್ಡಿಂಗ್ ಪ್ರೊಸೆಸ್ ದಟ್ ರಿಕ್ವೈರ್ಸ್ ಹ್ಯಾಬಿಟ್ ಫಾರ್ಮೇಷನ್ ಥ್ರೂ ರೆಪಿಟೇಷನ್ ಆ್ಯಂಡ್ ಪ್ರಾಕ್ಟೀಸ್. Regular drilling, repetition of sentence patterns, and continuous usage help embed ಸ್ಪೀಚ್ ಪ್ಯಾಟರ್ನ್ಸ್ ಇಂಟು ಲರ್ನರ್ ಸಬ್ಕಾನ್ಷಿಯಸ್. ಅಂದರೆ ಭಾಷಾ ಕಲಿಕೆಯು ಮೂಲಭೂತವಾಗಿ ನಿರಂತರ ಅಭ್ಯಾಸ ಮತ್ತು ಪುನರಾವರ್ತನೆ ಮೂಲಕ ಹೊಸ ಅಭ್ಯಾಸಗಳನ್ನು ರೂಪಿಸಿಕೊಳ್ಳುವ ಒಂದು ಕೌಶಲ್ಯವಾಗಿದೆ. ನಿಯಮಿತವಾಗಿ ವಾಕ್ಯ ವಿನ್ಯಾಸಗಳನ್ನು ಪುನರಾವರ್ತಿಸುವುದರಿಂದ ಭಾಷೆಯು ಮನಸ್ಸಿನಲ್ಲಿ ಸುಲಭವಾಗಿ ನೆಲೆಸಲಿಕ್ಕೆ ಸಾಧ್ಯವಾಗುತ್ತೆ ಅನ್ನುವಂಥದ್ದು. ದಟ್ ಈಸ್ ದ ಪ್ರಿನ್ಸಿಪಲ್ ಆಫ್ ಹ್ಯಾಬಿಟ್ ಫಾರ್ಮೇಷನ್. ದ ನೆಕ್ಸ್ಟ್ ಒನ್ ಈಸ್ ದ ಪ್ರಿನ್ಸಿಪಲ್ ಆಫ್ ನ್ಯಾಚುರಲ್ ಆರ್ಡರ್ ಆರ್ ಸೀಕ್ವೆನ್ಸ್. ಒಂದು ನೈಸರ್ಗಿಕ ಕ್ರಮದ ತತ್ವವನ್ನು ಒಳಗೊಂಡಿರಬೇಕು ಅಂತ. ಅಂದರೆ ಇಲ್ಲಿ ಅ ಚೈಲ್ಡ್ ಲರ್ನ್ಸ್ ದರ್ ನೇಟಿವ್ ಲ್ಯಾಂಗ್ವೇಜ್ ಇನ್ ಎ ನ್ಯಾಚುರಲ್ ಆರ್ಡರ್. ಒಂದು ಮಗು ತನ್ನ ಮಾತೃಭಾಷೆಯನ್ನು ಅಥವಾ ತಾನಿರ್ತಕ್ಕಂಥ ಪರಿಸರದಲ್ಲಿ ಬೆಳೀತಕ್ಕಂಥ ಭಾಷೆಯನ್ನು ಭಾಳ ಸರಳವಾಗಿ ಒಂದು ನೈಸರ್ಗಿಕ ಆರ್ಡರ್ ಕ್ರಮಬದ್ಧತೆಯಲ್ಲಿ ಕಲಿಯುತ್ತೆ. ಲೈಕ್ ಲಿಸ್ನಿಂಗ್, ಸ್ಪೀಕಿಂಗ್, ರೀಡಿಂಗ್ ಆ್ಯಂಡ್ ರೈಟಿಂಗ್. ದ ಸೆಕೆಂಡ್ ಇನ್ಸ್ಟ್ರಕ್ಷನ್ ಶುಡ್ ರೆಸ್ಪೆಕ್ಟ್ ದಿಸ್ ಸೀಕ್ವೆನ್ಸ್. Learners should hear and speak words before reading or writing them ಅಂತ. ಅಂದರೆ
ಮಗು ತನ್ನ ಮಾತೃಭಾಷೆಯನ್ನು ನೈಸರ್ಗಿಕವಾಗಿ ಯಾವ ಕ್ರಮದಲ್ಲಿ ಕಲಿಯುತ್ತೆ ಬರೆಯುತ್ತೆ, ಅದೇ ಥರನೂ ಕೂಡ ಈ ಎರಡನೇ ಭಾಷೆಯನ್ನು ಕಲಿಬೇಕಾದ್ರೂ ಕೂಡ, ಸೆಕೆಂಡ್ ಲ್ಯಾಂಗ್ವೇಜ್ ಇಂಗ್ಲೀಷನ್ನು ಕಲಿಬೇಕಾದ್ರೂ ಕೂಡ ಇದೇ ನೈಸರ್ಗಿಕ ಕ್ರಮವನ್ನು ಅನುಸರಿಸಬೇಕು, ಅಂದರೆ ಪರಿಣಾಮಕಾರಿಯಾಗಿ ಕಲಿಯಲಿಕ್ಕೆ ಸಾಧ್ಯ ಅನ್ನುವಂಥದ್ದು. ದ ನೆಕ್ಸ್ಟ್ ಪ್ರಿನ್ಸಿಪಲ್ ಈಸ್ ದ ಪ್ರಿನ್ಸಿಪಲ್ ಆಫ್ ಓರಲ್ ಅಪ್ರೋಚ್. ಇಲ್ಲಿ ಮೌಖಿಕ ವಿಧಾನದ ತತ್ವ ಇದೆ. ಅಂದರೆ ಸ್ಪೀಚ್ ಪ್ರೊಸೀಡ್ಸ್ ರೈಟಿಂಗ್, ಲ್ಯಾಂಗ್ವೇಜ್ ಈಸ್ ಪ್ರೈಮರಿಲಿ ಸ್ಪೋಕನ್, writing is merely a graphic representation of speech, beginning with oral drills, listening exercises, and active speaking practice makes subsequent reading and writing much smoother. ಅಂದರೆ ಇಲ್ಲಿ ಬರವಣಿಗೆಗಿಂತ ಮೊದಲು ಮಾತು ಬರಬೇಕು. ಭಾಷೆಯು ಮೂಲಭೂತವಾಗಿ ಮೌಖಿಕ ರೂಪದ್ದು. ಬರವಣಿಗೆ ಎಂಬುದು ಕೇವಲ ಮಾತಿನ ಲಿಖಿತ ರೂಪ ಅಷ್ಟೇ. ಇಲ್ಲಿ ಆಲಿಸುವಿಕೆ ಮತ್ತು ಮಾತನಾಡುವುದಕ್ಕೆ ಒಂದು ಹೆಚ್ಚಿನ ಆದ್ಯತೆ ನೀಡಿದಾಗ ಓದುವಿಕೆ ಮತ್ತು ಬರವಣಿಗೆ ಸುಲಭವಾಗುತ್ತದೆ ಅನ್ನುವಂಥದ್ದು. ದ ನೆಕ್ಸ್ಟ್ ಒನ್ ಇಸ್ ದ ಪ್ರಿನ್ಸಿಪಲ್ ಆಫ್ ಮೋಟಿವೇಶನ್ ಆ್ಯಂಡ್ ಇಂಟ್ರೆಸ್ಟ್. ಅಂದರೆ ಒಂದು ಪ್ರೇರಣೆ ಮತ್ತು ಆಸಕ್ತಿಯ ತತ್ವವನ್ನು ಕೂಡ ಒಳಗೊಂಡಿರಬೇಕು ಅಂತ. ಅಂದರೆ ಮೋಟಿವೇಶನ್ ಇಸ್ ಅ ಸೆಂಟ್ರಲ್ ಎಂಜಿನ್ ಆಫ್ ಲ್ಯಾಂಗ್ವೇಜ್ ಅಕ್ವಿಸಿಷನ್. ಎ ಟೀಚರ್ ಮಸ್ಟ್ ಜನರೇಟ್ ಜೆನ್ಯೂನ್ ಇಂಟ್ರೆಸ್ಟ್ ಯೂಸಿಂಗ್ ಎಂಗೇಜಿಂಗ್ ವಿಜುವಲ್ ಏಡ್ಸ್, ಸ್ಟೋರಿ ಟೆಲ್ಲಿಂಗ್, ರೋಲ್ ಪ್ಲೇಸ್ ಆ್ಯಂಡ್ ರಿಯಲ್ ಲೈಫ್ ಸಿನಾರಿಯೋಸ್ ಟು ಕೀಪ್ ಲರ್ನರ್ಸ್ ಆಕ್ಟಿವ್ಲಿ ಇನ್ವಾಲ್ವ್ಡ್. ಅಂದರೆ ಒಂದು ಭಾಷಾ ಕಲಿಕೆಯಲ್ಲಿ ಪ್ರೇರಣೆ ಅತ್ಯಂತ ಮುಖ್ಯವಾದದ್ದು. ಇಲ್ಲಿ ಶಿಕ್ಷಕರು ದೃಶ್ಯ ಶ್ರವಣ ಉಪಕರಣಗಳು, ಕಥೆಗಳು ಮತ್ತು ಪಾತ್ರಾಭಿನಯದ ಮೂಲಕ ವಿದ್ಯಾರ್ಥಿಗಳಲ್ಲಿ ಭಾಷೆಯನ್ನು ಕಲಿಯಲು ಉತ್ಸಾಹ ಮತ್ತು ಆಸಕ್ತಿಯನ್ನು ಮೂಡಿಸಬೇಕು ಅನ್ನುವಂಥದ್ದು. ಆ ಪ್ರಿನ್ಸಿಪಲ್ ಇರಬೇಕು ಅಂತ. ನೆಕ್ಸ್ಟ್ ಒನ್ ಈಸ್ ದ ಪ್ರಿನ್ಸಿಪಲ್ ಆಫ್ ಸೆಲೆಕ್ಷನ್ ಆ್ಯಂಡ್ ಗ್ರೇಡೇಷನ್. ಇಲ್ಲಿ ಆಯ್ಕೆ ಮತ್ತು ಶ್ರೇಣೀಕರಣದ ತತ್ವವನ್ನು ಒಳಗೊಂಡಿರಬೇಕು ಅಂತ. ಅಂದರೆ English teaching material should not be presented randomly. The content must be selected based on relevance and utility, then graded, means arranged logically from simple to complex, concrete to abstract, and easy to difficult. ಅಂದರೆ ಕಲಿಯುವ ವಿಷಯವನ್ನು ಮನಸ್ಸಿಗೆ ಬಂದಂತೆ ಬೋಧಿಸಬಾರ್ದು, ಬದಲಾಗಿ ಸನ್ನಿವೇಶಕ್ಕೆ ತಕ್ಕಂತೆ ಅಗತ್ಯ ವಿಷಯಗಳನ್ನು ಆಯ್ಕೆ ಮಾಡಬೇಕು ಮತ್ತು ಅವುಗಳನ್ನು ಸರಳದಿಂದ ಕಠಿಣತೆಯ ಕಡೆಗೆ, ಮೂರ್ತದಿಂದ ಅಮೂರ್ತದ ಕಡೆಗೆ ಸರಿಯಾದ ಕ್ರಮದಲ್ಲಿ ಒಂದು ಗ್ರೇಡೇಷನ್ ಮಾಡಿ ಕಲಿಸಬೇಕು ಅನ್ನುವಂಥದ್ದು. ದ ನೆಕ್ಸ್ಟ್ ಪ್ರಿನ್ಸಿಪಲ್ ಈಸ್ ದ ಪ್ರಿನ್ಸಿಪಲ್ ಆಫ್ ಕಾಂಟೆಕ್ಸ್ಟುವಲೈಜೇಷನ್ ಆರ್ ಸಿಚುವೇಶನ್ ಅನ್ನು. ಅಂದರೆ ಸನ್ನಿವೇಶಕ್ಕೆ ತಕ್ಕಂತೆ ಬೋಧಿಸುವ ತತ್ವವನ್ನು ಒಳಗೊಂಡಿರಬೇಕು ಭಾಷೆ ಅಂತ. ದೆನ್ words and grammar should never be taught in isolation. Language is best acquired when taught in meaningful, real-life context or situations. Example, ordering food at a restaurant, asking for directions, like this. ಒಂದು ಸನ್ನಿವೇಶಕ್ಕೆ ತಕ್ಕಂತೆ ಬೋಧಿಸುವ ತತ್ವ. ಅಂದರೆ ಪದಗಳನ್ನು ಅಥವಾ ವ್ಯಾಕರಣದ ನಿಯಮಗಳನ್ನು ಬಿಡಿಯಾಗಿ ಬೋಧಿಸಬಾರ್ದು, ಬದಲಾಗಿ ಅವುಗಳನ್ನು ನೈಜ ಜೀವನದ ಸನ್ನಿವೇಶಗಳಿಗೆ, ಉದಾಹರಣೆಗೆ ಒಂದು ಅಂಗಡಿಯಲ್ಲಿ ವಸ್ತುಗಳನ್ನು ಕೊಳ್ಳೋದಾಗಿರ್ಬೋದು, ವಿಳಾಸ ಕೇಳೋದಾಗಿರ್ಬೋದು, ಯಾವ ರೀತಿ ನಾವು ಒಂದು ಸಿಸ್ಟಮೆಟಿಕ್ ವೇನಲ್ಲಿ ಕೇಳ್ತೀವಿ ಹಾಗೆ ಅಳವಡಿಸಿ ಬೋಧಿಸಿದಾಗ ಏನಾಗುತ್ತೆ, ಇಲ್ಲಿ ಪರಿಣಾಮಕಾರಿಯಾಗಿ ಕಲೀಲಿಕ್ಕೆ ಸಾಧ್ಯ ಅನ್ನುವಂಥದ್ದು ಅಂತ. ದ ನೆಕ್ಸ್ಟ್ ಒನ್ ಈಸ್ ದ ಪ್ರಿನ್ಸಿಪಲ್ ಆಫ್ ಇಂಡಿವಿಜುವಲ್ ಡಿಫ್ರೆನ್ಸಸ್. ವೈಯಕ್ತಿಕ ವ್ಯತ್ಯಾಸಗಳ ತತ್ವ ಇರ್ತಾವೆ. ಎಲ್ಲ ಮಕ್ಕಳು ಕ್ಲಾಸಲ್ಲಿ ಒಂದೇ ಥರ ಇರೋದಿಲ್ಲ. ದೇ ಆರ್ ಇಂಡಿವಿಜುವಲ್ ಯುನಿಕ್ ಆಗಿರ್ತಾರೆ. ಇಲ್ಲಿ ಎವ್ರಿ ಲರ್ನರ್ ಇನ್ ಎ ಕ್ಲಾಸ್ ರೂಮ್ ವೇರೀಸ್ ಇನ್ ಲರ್ನಿಂಗ್ ಸ್ಪೀಡ್, ಬ್ಯಾಕ್ಗ್ರೌಂಡ್, ಇಂಟೆಲಿಜೆಂಟ್ ಆ್ಯಂಡ್ ಕಾಗ್ನಿಟಿವ್ ಸ್ಟೈಲ್. A teacher must adopt diverse teaching methods like visual, auditory, kinesthetic to cater to these varying needs. ಅಂದರೆ ಇಲ್ಲಿ ಪ್ರತಿಯೊಬ್ಬ ವಿದ್ಯಾರ್ಥಿಯ ಕಲಿಕಾ ವೇಗ ಏನಾಗಿರುತ್ತೆ, ಬೇರೆ ಬೇರೆ ಆಗಿರ್ತದೆ. ಗ್ರಹಿಕೆಯ ಸಾಮರ್ಥ್ಯನೂ ಕೂಡ ಬೇರೆ ಆಗಿರುತ್ತೆ ಮತ್ತು ಬುದ್ಧಿಶಕ್ತಿನೂ ಕೂಡ ಬೇರೆ ಬೇರೆ ಆಗಿರ್ತದೆ. ಸೊ ಶಿಕ್ಷಕರು ಇವತ್ತು ಎಲ್ಲ ರೀತಿಯ ವಿದ್ಯಾರ್ಥಿಗಳಿಗೆ ತಲುಪುವಂತೆ ನಾನು ಕಲಿಸುವ ಒಂದು ವಿಷಯ ವಿಭಿನ್ನ ಬೋಧನಾ ವಿಧಾನಗಳನ್ನು ಬಳಸಬೇಕು ಅಂತ. ದ ನೆಕ್ಸ್ಟ್ ಪ್ರಿನ್ಸಿಪಲ್ ಈಸ್ ಪ್ರಿನ್ಸಿಪಲ್ ಆಫ್ ಇಮಿಟೇಷನ್ ಆ್ಯಂಡ್ ಪ್ರಾಕ್ಟೀಸ್. ಇಲ್ಲಿ ಅನುಕರಣೆ ಮತ್ತು ಅಭ್ಯಾಸದ ತತ್ವ ಇರಬೇಕು ಅಂತ. ಹೇಗೆ ಅಂದರೆ ಚಿಲ್ಡ್ರನ್ ಲರ್ನ್ ಎ ಲ್ಯಾಂಗ್ವೇಜ್ ಲಾರ್ಜ್ಲಿ ಬೈ ಇಮಿಟೇಟಿಂಗ್ ಮಾಡೆಲ್ಸ್ ಅರೌಂಡ್ ದೆಮ್. ದ ಟೀಚರ್ ಮಸ್ಟ್ ಪ್ರೊವೈಡ್ ಎನ್ ಅಕ್ಯುರೇಟ್ ಮಾಡೆಲ್ ಆಫ್ ಪ್ರೊನೌನ್ಸಿಯೇಷನ್, ಇಂಟೋನೇಷನ್ ಆ್ಯಂಡ್ ಸೆಂಟೆನ್ಸ್ ಸ್ಟ್ರಕ್ಚರ್ ಫಾರ್ ಸ್ಟೂಡೆಂಟ್ಸ್ ಟು ಕಾಪಿ ಆ್ಯಂಡ್ ಇಂಟರ್ನಲೈಸ್ ಅಂತ. ಇಲ್ಲಿ ಮಕ್ಕಳು ತಮ್ಮ ಸುತ್ತಮುತ್ತಲಿನವರನ್ನು ಅನುಕರಿಸುವ ಮೂಲಕ ಭಾಷೆಯನ್ನು ಬೇಗನೆ ಕಲಿತಾರೆ. ಆದ್ದರಿಂದ ಶಿಕ್ಷಕರು ತರಗತಿಯಲ್ಲಿ ಸರಿಯಾದ ಉಚ್ಚಾರಣೆ ಮತ್ತು ಸ್ಪಷ್ಟ ಮಾತಿನ ಮೂಲಕ
ಸೂಕ್ತ ಮಾದರಿಯನ್ನು ಪ್ರಸ್ತುತಪಡಿಸಬೇಕು ಅನ್ನುವಂಥದ್ದು. ದ ನೆಕ್ಸ್ಟ್ ಪ್ರಿನ್ಸಿಪಲ್ ಈಸ್ ದ ಪ್ರಿನ್ಸಿಪಲ್ ಆಫ್ ಎಕ್ಸ್ಪೋಜರ್ ಆ್ಯಂಡ್ ಎನ್ವಿರಾನ್ಮೆಂಟ್. ಮಗುವಿಗೆ ಆ ಒಂದು ಭಾಷೆಯನ್ನು ಸೂಕ್ತವಾಗಿ ಕಲೀಲಿಕ್ಕೆ ಅಂತ ವಾತಾವರಣವನ್ನು ಸೃಷ್ಟಿ ಮಾಡಬೇಕು ಕ್ಲಾಸಲ್ಲಿ ಅಂತ. ಲೈಕ್ ದ ಮ್ಯಾಕ್ಸಿಮಮ್ ಎಕ್ಸ್ಪೋಜರ್ ಟು ದ ಟಾರ್ಗೆಟ್ ಲ್ಯಾಂಗ್ವೇಜ್ ಇಸ್ ಎಸೆನ್ಷಿಯಲ್. Creating an English-rich environment through charts, storytelling, or peer interaction in English accelerates language acquisition naturally. ಅಂದರೆ ಇಲ್ಲಿ ವಿದ್ಯಾರ್ಥಿಗಳಿಗೆ ಕಲಿಕೆಯ ಭಾಷೆಯ ಗರಿಷ್ಠ ಬಳಕೆ ಮತ್ತು ವಾತಾವರಣ ಸಿಗಬೇಕು. ತರಗತಿಯಲ್ಲಿ ಒಂದು ಇಂಗ್ಲೀಷ್ ಚಾರ್ಟ್ಗಳಾಗಿರ್ಬೋದು, ಸಂಭಾಷಣೆ ಮಾಡೋದಾಗಿರ್ಬೋದು, ಮತ್ತು ವಿವಿಧ ರೀತಿಯ ಚಟುವಟಿಕೆಗಳನ್ನು ಒಂದು ಹಮ್ಮಿಕೊಳ್ಳೋದ್ರ ಮೂಲಕ ಭಾಷಾ ಸಮೃದ್ಧ ವಾತಾವರಣವನ್ನು ನಿರ್ಮಿಸಿದಾಗ ಮಗು ಇಟ್ ನ್ಯಾಚುರಲಿ ಲರ್ನ್ಸ್ ದ ಲ್ಯಾಂಗ್ವೇಜ್ ಆ್ಯಂಡ್ ಇಟ್ ವಿಲ್ ಗೆಟ್ ಮೋಟಿವೇಟೆಡ್ ಟು ಯೂಸ್ ದಟ್ ಲ್ಯಾಂಗ್ವೇಜ್ ಅನ್ನುವಂಥದ್ದು. ದ ನೆಕ್ಸ್ಟ್ ಒನ್ ಈಸ್ ಅಕ್ಯುರಸಿ. English teacher should insist on accuracy in all aspects of language learning. So learners follow their teachers and consider them as a role model. See, suppose if you are a teacher of English, you must be very accurate in your using your language so that the learners will automatically get motivated and inspired by you and they will follow on that. Then it has a purpose. A purpose of language learning should be decided in the beginning, so it becomes simple affair to design course suitable for the purpose. ಒಂದು ಸ್ಪಷ್ಟ ಉದ್ದೇಶ ಇರಬೇಕು. ಆ ಉದ್ದೇಶಕ್ಕೆ ಅನುಗುಣವಾಗಿ ಏನನ್ನು ಕಲಿಸ್ಬೇಕು, ಎಷ್ಟನ್ನು ಕಲಿಸ್ಬೇಕು ಅನ್ನೋಂಥದ್ದು ಬಿಗಿನಿಂಗಲ್ಲಿ, ಪ್ರಾರಂಭದಲ್ಲಿ ನಾವು ಪ್ಲ್ಯಾನ್ ಮಾಡುವಂಥದ್ದು. ದೆನ್ ಮಲ್ಟಿಪಲ್ ಅಪ್ರೋಚಸ್ ಇದೆ. ಎಸ್ ವಿ ಆಲ್ ನೋ ದ್ಯಾಟ್ ದ ಇಂಗ್ಲೀಷ್ ಟೀಚರ್ ಶುಡ್ ನಾಟ್ ಸ್ಟಿಕ್ ಟು ಎ ಪರ್ಟಿಕ್ಯುಲರ್ ಮೆಥಡ್ ಆಫ್ ಟೀಚಿಂಗ್. He should use all methods, approaches and techniques of teaching English as per the needs and requirements of learners. ನಾವು ಕೇವಲ ಒಂದೇ ಒಂದು ಬೋಧನಾ ಪದ್ಧತಿಗೆ ಒಂದು ಅಡಿಕ್ಟ್ ಆಗದೆ ಮಗುವಿನ ಮತ್ತು ಅಲ್ಲಿ ಒಂದು ತರಗತಿಯ ವಾತಾವರಣಕ್ಕೆ ಅನುಗುಣವಾಗಿ ಬೇರೆ ಬೇರೆ ವಿವಿಧ ಮೆಥಡ್ಗಳನ್ನು ಅಳವಡಿಸ್ಕೊಂಡು ಸಂಯೋಜನೆ ಮಾಡಿಕೊಂಡು ಬೋಧಿಸಬೇಕಾಗುತ್ತೆ ಅನ್ನುವಂಥದ್ದು. ದ ನೆಕ್ಸ್ಟ್ ಒನ್ ಈಸ್ ಇಂಟ್ರೆಸ್ಟ್. It's very much needed and very important. Teachers should generate a great deal of energy and interest among learners so that they will pay attention to learning a language. ಇಲ್ಲಿ ಶಿಕ್ಷಕರಾದವರು ಮಗುವಿಗೆ ಆ ಭಾಷೆಯ ಕುರಿತು ಆ ಭಾಷೆಯನ್ನು ಕಲೀಲಿಕ್ಕೆ ಆಸಕ್ತಿ ಹುಟ್ಟುವಂತೆ ಇರಬೇಕು ಅಂತ. ಓಕೆ, ಆ್ಯಂಡ್ ಕೋರಿಲೇಷನ್ ಇದೆ. ಎಸ್, ಆಫ್ ಕೋರ್ಸ್, if teaching learning of English is correlated with a real life, then learner will realize the need of language learning and will take interest in it. ಒಂದು ಸಹ ಸಂಬಂಧೀಕರಿಸಿ ಹೇಳುವಂಥದ್ದು, ಅದರ ಇಂಪಾರ್ಟೆನ್ಸ್ ಕುರಿತು ಹೇಳುವಂಥದ್ದು. ನೌ-ಎ-ಡೇಸ್ ದ ಇಂಗ್ಲೀಷ್ ಇಟ್ ಹ್ಯಾಸ್ ದ ಇಂಟರ್ನ್ಯಾಷನಲ್ ವ್ಯಾಲ್ಯೂ ಇರುವಂಥದ್ದು. ಸೊ ದೀಸ್ ಆರ್ ಆಲ್ ವಿ ಕ್ಯಾನ್ ಕೋರಿಲೇಟ್ ವಿತ್ ಗಿವಿಂಗ್ ಆಂಪಲ್ ಆಫ್ ಎಕ್ಸಾಂಪಲ್ಸ್. ದ ನೆಕ್ಸ್ಟ್ ಒನ್ ಈಸ್ ದ ನೇಚರ್ ಆಫ್ ಇಂಗ್ಲೀಷ್ ಲ್ಯಾಂಗ್ವೇಜ್ ಅಂತ ನೋಡೋದಾದ್ರೆ, ಹಾಗಾದರೆ ನೇಚರ್ ಆ್ಯಂಡ್ ಆಲ್ಮೋಸ್ಟ್ ಕ್ಯಾರೆಕ್ಟರಿಸ್ಟಿಕ್ಸ್ ದೇ ಆರ್ ಆಲ್ಮೋಸ್ಟ್ ಸೇಮ್, but in the textbook or in examination point of view they may ask the questions on nature of English language ಅಂತ ಕೇಳ್ಬೋದು. It refers to its fundamental traits. Traits means characteristics ಅಂತಾನೆ. Operational mechanics, dynamic historical evolution and key structural features ಅನ್ನೋದು. ಇಲ್ಲಿ ಡೈನಾಮಿಕ್ ಆ್ಯಂಡ್ ರಿಸೆಪ್ಟಿವ್ ನೇಚರ್ ಇದೆ, ಬದಲಾಗುವ ಮತ್ತು ಸ್ವೀಕಾರ ಆಗುವಂಥ ಒಂದು ಸ್ವಭಾವ ಇದೆ. ಓಕೆ, ಇಂಗ್ಲೀಷ್ ಈಸ್ ಆಫನ್ ಕಾಲ್ಡ್ ಎ ಬಾರೋಯಿಂಗ್ ಲ್ಯಾಂಗ್ವೇಜ್ or an open language. Throughout history it has absorbed words from Latin, French, Greek, Sanskrit, Hindi and many other languages. ಇಲ್ಲಿ ಅಂದರೆ ಇಂಗ್ಲೀಷ್ ಭಾಷೆಯು ಜಗತ್ತಿನ ಹಲವಾರು ಭಾಷೆಗಳಿಂದ ಬಹಳಷ್ಟು ಪದಗಳನ್ನು ಬಾರೋ ಮಾಡಿಕೊಂಡಿದೆ ಅಂತ. ಲ್ಯಾಟಿನ್ ಆಗಿರ್ಬೋದು, ಫ್ರೆಂಚ್ ಆಗಿರ್ಬೋದು, ಗ್ರೀಕ್ ಆಗಿರ್ಬೋದು, ಹೀಗೆ ಪದಗಳನ್ನು ಸ್ವೀಕರಿಸಿ ತನ್ನದೇ ಆದಂಥ ಒಂದು ಡಿಕ್ಷನರಿಯನ್ನು ಬೆಳೆಸ್ಕೊಂಡಿದೆ ಅನ್ನುವಂಥದ್ದು. ಆ್ಯಂಡ್ ಲೆಟ್ಸ್ ಮೂವ್ ಆನ್ ಟು ದಿ ನೆಕ್ಸ್ಟ್ ದಟ್ ನೇಚರ್ ಆಫ್ ಲ್ಯಾಂಗ್ವೇಜ್ ಅಂತ ನೋಡಿದ್ರೆ, ನಾನ್ ಫೋನೆಟಿಕ್ ನೇಚರ್ ಇದೆ. ಇದಕ್ಕೆ ಅಧ್ವಾನಾತ್ಮಕ ಸ್ವರೂಪ ಅಥವಾ ಉಚ್ಚಾರಣೆ ಮತ್ತು ಬರದ ಒಂದು ವ್ಯತ್ಯಾಸ ಇದೆ ಅಂತ ಹೇಳ್ಬೋದು. ಹೇಗೆ ಅಂತ ನೋಡೋದಾದ್ರೆ, ಸಿ, ಅನ್ಲೈಕ್ ಕನ್ನಡ ವೇರ್ ವರ್ಡ್ಸ್ ಆರ್ ಪ್ರೊನೌನ್ಸ್ಡ್ ಎಕ್ಸಾಕ್ಟ್ಲಿ ಆಸ್ ದೇ ಆರ್ ರಿಟನ್, but in English it's a non-phonetic. The same letter or combination of letters can represent entirely different sounds. Okay, there is a one-to-one match between spelling. 26 letters ಇದೆ and pronunciation we have 44 distinct sounds ಇದೆ. 26 ಅಕ್ಷರ ಇದೆ, ಅದು 44 ರೀತಿಯ ಸೌಂಡ್ಸನ್ನು ನಾವು ಇಲ್ಲಿ ಫೈಂಡ್ ಔಟ್ ಮಾಡ್ತೀವಿ. ಸೊ ಅದನ್ನು ವಿತ್ ಎಕ್ಸಾಂಪಲ್ಸ್ ಅಂತ ನೋಡೋದಾದ್ರೆ, ಇಲ್ಲಿ ಕನ್ನಡದಲ್ಲಿ ನಾವು ಹೇಗೆ ಬರೀತೇವೆ ಹಾಗೆ ಉಚ್ಚರಿಸ್ತೇವೆ, ಆದರೆ
ಇಂಗ್ಲೀಷ್ನಲ್ಲಿ 26 ಅಕ್ಷರವಿದ್ದರೂ 44 ಧ್ವನಿ ಇದ್ದಾವೆ. ಆದ್ದರಿಂದ ಬರೆಯುವ ರೀತಿ ಮತ್ತು ಉಚ್ಚರಿಸುವ ರೀತಿ ಒಂದು ಡಿಫ್ರೆಂಟ್ ಆಗಿರುತ್ತೆ ಅನ್ನುವಂಥದ್ದು. ಲೈಕ್ TOUGH ಟಫ್ ಅಂತ ಹೇಳ್ತೀವಿ. ಅದೇ THROUGH ಬಂದರೆ ಥ್ರೋ ಅಂತ ಹೇಳ್ತೀವಿ. ಓಕೆ, BOUGH ಬೌ. ಸಿ ಅಲ್ಲಿ ಮೇಲೆ ಅಂತ ಆಯಿತು, ಇಲ್ಲಿ ಥ್ರೋ ಅಂತ ಆಯಿತು, ಇಲ್ಲಿ ಬೌ. ಲೈಕ್ ದಿಸ್, ಈ ಥರದ ಒಂದು ಏನಾಗುತ್ತೆ, ವಿಭಿನ್ನ ರೀತಿಯಾಗಿ ಪ್ರೊನೌನ್ಸಿಯೇಷನ್ ಚೇಂಜ್ ಆಗ್ತಾ ಹೋಗುವಂಥದ್ದು ಅಂತ. ದ ನೆಕ್ಸ್ಟ್ ಒನ್ ಈಸ್ ಫಿಕ್ಸ್ಡ್ ವರ್ಡ್ ಆರ್ಡರ್ ಇದೆ. ಸಬ್ಜೆಕ್ಟ್ ವರ್ಬ್ ಆಬ್ಜೆಕ್ಟ್ ಸ್ಟ್ರಕ್ಚರ್ ಇದೆ. ಅದೇ ಕನ್ನಡದಲ್ಲಿ ಸಬ್ಜೆಕ್ಟ್ ಆಬ್ಜೆಕ್ಟ್ ವರ್ಬ್ ಬರುತ್ತೆ. ಸೊ ದಿಸ್ ಈಸ್ ಒಂದು ಫಿಕ್ಸ್ಡ್ ಆರ್ಡರ್. ಇಂಗ್ಲಿಷ್ ಸ್ಟ್ರಿಕ್ಟ್ಲಿ ರಿಲೈಸ್ ಆನ್ ವರ್ಡ್ ಆರ್ಡರ್ ಟು ಕನ್ವೆ ಕ್ಲಿಯರ್ structural meaning. Changing the order often alters the whole meaning of the sentence ಅನ್ನುವಂಥದ್ದು. ಓಕೆ, ಇಲ್ಲಿ ಸಬ್ಜೆಕ್ಟ್ ವರ್ಬ್ ಆಬ್ಜೆಕ್ಟ್ ಇಂಗ್ಲೀಷ್ನಲ್ಲಿ ಬಂದರೆ ಕನ್ನಡದಲ್ಲಿ ಕರ್ತೃ ಕರ್ಮ ಕ್ರಿಯೆ. ಓಕೆ, ಲೈಕ್ ದಿಸ್, ಈ ಥರ ಬರುವಂಥದ್ದು. ಆ್ಯಂಡ್ ಯೂಸ್ ಆಫ್ ಪ್ರಿಪೋಸಿಷನ್ಸ್ ವರ್ಸಸ್ ಪೋಸ್ಟ್ ಪೊಸಿಷನ್ಸ್. ಇಲ್ಲಿ ಒಂದು ಉಪಸರ್ಗಗಳನ್ನು ಬಳಕೆ ಮಾಡ್ತೀವಿ ನಾವು. ಇಂಗ್ಲೀಷ್ ಪ್ಲೇಸಸ್ ಪೊಸಿಷನ್ ಇಂಡಿಕೇಟರ್ಸ್ ಬಿಫೋರ್ ದ ನೌನ್. ಓಕೆ, ವೈಲ್ ಕನ್ನಡ ಅಟ್ಯಾಚಸ್ ದೆಮ್ ಆಫ್ಟರ್ ದ ನೌನ್ ಅನ್ನುವಂಥದ್ದು. ಅಂದರೆ ಇಲ್ಲಿ ಲೈಕ್ ಒಂದು ಎಕ್ಸಾಂಪಲ್ ನೋಡಿ, ಇನ್ ದ ಹೌಸ್, ಆನ್ ದ ಟೇಬಲ್, ನಾವು ಮೇಜಿನ ಮೇಲೆ. ಇಲ್ಲಿ ಮೇಜಿನ ಮೇಲೆ, ಮೇಲೆ ಅನ್ನುವಂಥದ್ದು ಕನ್ನಡ ಪ್ರಿಪೋಸಿಷನ್ ಅದು. ಇಲ್ಲಿ ಆನ್ ದ, ಇಲ್ಲಿ ಇಂಗ್ಲೀಷ್ನಲ್ಲಿ ಪ್ರಿಪೋಸಿಷನ್ ಫಸ್ಟ್ ಬರ್ತವೆ, ಕನ್ನಡದಲ್ಲಿ ನೌನ್ ಆದಮೇಲೆ ಪ್ರಿಪೋಸಿಷನ್ ಬರುವಂಥದ್ದು. ದಿಸ್ ಈಸ್ ಹೌ ಇಟ್ ಡಿಫರ್ಸ್. ದೆನ್ ನೆಕ್ಸ್ಟ್ ಒನ್ ಈಸ್ ಗ್ಲೋಬಲ್ ಲಿಂಗ್ವಾ ಫ್ರಾಂಕಾ, ಜಾಗತಿಕ ಒಂದು ಸಂಪರ್ಕ ಭಾಷೆಯಾಗಿದೆ. ಆಸ್ ವಿ ಆರ್ ನೋಡಿ, ಇಟ್ಸ್ ಅ ಲ್ಯಾಂಗ್ವೇಜ್, ಇಟ್ಸ್ ಅ ಇಂಟರ್ನ್ಯಾಷನಲ್ ಲ್ಯಾಂಗ್ವೇಜ್. Okay, English serves as a common medium for global business, science, aviation, education, and international relations. It bridges communication between people of different native languages. Means ಪ್ರಪಂಚದ ಬೇರೆ ಬೇರೆ ಭಾಷೆಯನ್ನು ಮಾತನಾಡುವ ಜನರು ಪರಸ್ಪರ ಒಂದು ವ್ಯವಹರಿಸಲು ಇಂಗ್ಲೀಷನ್ನು ಒಂದು ಜಾಗತಿಕ ಸಂಪರ್ಕ ಭಾಷೆಯಾಗಿ ಬಳಸ್ತಾರೆ ಅನ್ನುವಂಥದ್ದು. ಆ್ಯಂಡ್ ಇಟ್ಸ್ ಸಿಸ್ಟಮ್ಯಾಟಿಕ್. ಆಸ್ ವಿ ಆಲ್ರೆಡಿ ಲರ್ನ್ ಇಟ್, English is not a random collection of words. It follows a precise system of rules governing grammar, word order, and sound combinations. That's phonology, morphology, and syntax. Words must follow a set grammatical arrangement. Okay? Then ನಮಗೆ ಗೊತ್ತಿದೆ ಸಬ್ಜೆಕ್ಟು ವರ್ಬು ಆಬ್ಜೆಕ್ಟು. ಇಂಗ್ಲೀಷ್ ಭಾಷೆ ಒಂದು ನಿರ್ದಿಷ್ಟ ನಿಯಮ ವ್ಯಾಕರಣ ವ್ಯವಸ್ಥೆಯನ್ನು ಅನುಸರಿಸುತ್ತೆ. ಪದಗಳು ಹೇಗೆ ಬೇಕು ಹಾಗೆ ಇಲ್ಲಿ ಜೋಡಿಸ್ಲಿಕ್ಕೆ ಬರೋದಿಲ್ಲ. ಜೋಡಿಸಿದ್ರೆ ಮೀನಿಂಗು ಬೇರೆ ಆಗಿ ಹೋಗುತ್ತೆ. ಸಿ ರೀಡ್ಸ್ ಎ ಬುಕ್, ಇದೇ ಪ್ಯಾಟರ್ನಲ್ಲಿ ಇದೇ ಆರ್ಡ್ರಲ್ಲಿ ಬರಬೇಕು ಅಂತ. ಸಬ್ಜೆಕ್ಟ್ ವರ್ಬ್ ಆಬ್ಜೆಕ್ಟ್. ನೀವು ಅದನ್ನು ಚೇಂಜ್ ಮಾಡಿದ್ರೆ ಏನಾಗುತ್ತೆ, ಬುಕ್ ರೀಡ್ಸ್, ಇಟ್ ಡಸಂಟ್ ಹ್ಯಾವ್ ಎನಿ ಮೀನಿಂಗ್. ಈ ಥರ ಆಗುವಂಥದ್ದು. ದ್ಯಾನ್ ಹಿಟರೋಜಿನಿಯಸ್, ವೈವಿಧ್ಯಮಯ ಮತ್ತು ವಿವಿಧ ಮೂಲಗಳ ಒಂದು ಸಮ್ಮಿಶ್ರಣ ಆಗಿದೆ ಅಂತ ಹೇಳ್ಬೋದು. ಆ್ಯಂಡ್ ಲುಕ್ ಎಟ್ ಇಂಗ್ಲೀಷ್ ಈಸ್ ಎ ಹಿಟರೋಜಿನಿಯಸ್ ಲ್ಯಾಂಗ್ವೇಜ್ ಬಿಕಾಸ್ ಇಟ್ ಈಸ್ ಕಂಪೋಸ್ಡ್ ಆಫ್ ಎಲಿಮೆಂಟ್ಸ್ ಫ್ರಮ್ ಮೆನಿ ಡಿಫರೆಂಟ್ ಲ್ಯಾಂಗ್ವೇಜಸ್, ಕಲ್ಚರ್ಸ್ ಆ್ಯಂಡ್ ಒರಿಜಿನ್ಸ್ ರಾದರ್ ದೆನ್ ಬೀಯಿಂಗ್ ಪ್ಯೂರ್ ಆರ್ homogeneous. Over 60% of English vocabulary comes from foreign sources, mainly Latin, French, Greek, Old Norse, and Asian languages including Sanskrit and Hindi. ಅಂದರೆ ಇಲ್ಲಿ ಇಂಗ್ಲೀಷ್ ಒಂದು ಮೂಲತಃ ಒಂದೇ ಮೂಲದಿಂದ ಬಂದ ಭಾಷೆಯಲ್ಲ, ಇದು ಜಗತ್ತಿನ ನಾನಾ ಭಾಷೆಗಳಿಂದ ಪದಗಳನ್ನು ಸ್ವೀಕರಿಸಿ ಮಿಶ್ರಣಗೊಂಡಿರ್ತಕ್ಕಂಥ ಒಂದು ಭಾಷೆಯಾಗಿದೆ ಅಂತ ಹೇಳುವಂಥದ್ದು. ದ್ಯಾಟ್ಸ್ ವೈ ಇಟ್ ಇಸ್ ಹೆಟ್ರೋಜಿನಿಯಸ್ ಅನ್ನುವಂಥದ್ದು. ಆ್ಯಂಡ್ ಎಕ್ಸಾಂಪಲ್ಸ್ ಆಸ್ ಐ ಗೇವ್ ಯು. ದೆನ್ ಲುಕ್ ಎಟ್ ಒನ್ ಮೋರ್ ದಟ್ ಈಸ್ ಯುನಿಕ್. ಒಂದು ಅನನ್ಯತೆ ಇದೆ, ಒಂದು ವಿಶಿಷ್ಟ ಗುಣ ಇದೆ ಅಂತ ಹೇಳುವಂಥದ್ದು. ಲೈಕ್ ಇಂಗ್ಲೀಷ್ ಪ್ರೊಡ್ಯೂಸಸ್ ಸೆವರಲ್ ಸ್ಟ್ರಕ್ಚರಲ್ ಆ್ಯಂಡ್ ಫೋನೆಟಿಕ್ ಫೀಚರ್ಸ್ that make it distinct and unique compared to many other languages. One of its most unique aspects is its non-phonetic nature. Spelling does not always match pronunciation, and the lack of grammatical gender for everyday objects like French, German or Hindi. ಅಂದರೆ ಒಂದು ಇಂಗ್ಲೀಷ್ ಭಾಷೆಗೆ ತನ್ನದೇ ಆದಂಥ ವಿಶಿಷ್ಟ ಗುಣಗಳಿವೆ. ಉದಾಹರಣೆಗೆ ಬರೆಯುವ ಕಾಗುಣಿತ ಆಗಿರ್ಬೋದು ಅಥವಾ ಒಂದು ಉಚ್ಚರಿಸುವ ಧ್ವನಿ ಆಗಿರ್ಬೋದು, ಒಂದೇ ರೀತಿ ಇರೋದಿಲ್ಲ. ಇಲ್ಲಿ ಸೈಲೆಂಟ್ ಲೆಟರ್ಸ್ ಅಂತ ಬರುತ್ತೆ ಇನ್ ವರ್ಡ್ಸ್ ಲೈಕ್ ನೈಟ್, ರೈಟ್, ಬಾಂಬ್, ಆನೆಸ್ಟ್. ಸರ್ಟನ್ ಲೆಟರ್ಸ್ ಆರ್ ರಿಟರ್ನ್ ಬಟ್ ನಾಟ್ ಸ್ಪೋಕನ್. ಇಲ್ಲಿ ಕೆಲವೊಂದಿಷ್ಟು ವಾಕ್ ಅಂತ ಹೇಳ್ತೀವಿ, ಅಲ್ಲಿ WALK, ಎಲ್ ಸೈಲೆಂಟ್ ಆಗುತ್ತೆ. ಲೈಕ್ ದಿಸ್. ಓಕೆ. ಆ್ಯಂಡ್ ದ ನೆಕ್ಸ್ಟ್ ಒನ್ ಈಸ್ ಕ್ರಿಯೇಟಿವ್ ಆ್ಯಂಡ್ ಪ್ರೊಡಕ್ಟಿವ್. ಒಂದು ಸೃಜನಶೀಲ ಮತ್ತು ಉತ್ಪಾದಕತೆಯ ಇದು ಇದೆ. ಹ್ಯೂಮನ್ ಲ್ಯಾಂಗ್ವೇಜ್ ಅಲೌಸ್ us to create an infinite number of sentences from a finite set of words and rules. English is highly productive. Speakers can construct totally new, unique sentences that have never been spoken before. Because of its open structure, speakers can combine existing words to generate new ideas, sentences, and expressions endlessly.
ಅಂದರೆ ಇಲ್ಲಿ ನಿಯಮಿತ ಪದಗಳನ್ನು ಬಳಸಿ ಅಪರಿಮಿತ ಮತ್ತು ಹೊಸ ವಾಕ್ಯಗಳನ್ನು ಸೃಷ್ಟಿಸುವ ಒಂದು ಸಾಮರ್ಥ್ಯವನ್ನು ಇದು ನೀಡುತ್ತೆ ಅನ್ನುವಂಥದ್ದು. ಹಾಗಾಗಿ ನಾವು ಪ್ರತಿದಿನ ಸಂಪೂರ್ಣವಾಗಿ ಹೊಸ ವಾಕ್ಯಗಳನ್ನು ರಚಿಸಿ ಮಾತನಾಡ್ಬೋದು ಅಂತ. ದಟ್ ಈಸ್ here I have given an example just to go through it. And next one is it's a symbolic as we already learnt it. And English relies on arbitrary symbols, words and letters to represent real world objects, actions and concepts. There is usually no physical connection between the word and the actual object it represents. Okay, as we already discussed about this one in the beginning. Okay, the next one is ಮಾಡಿಫಿಯಲ್. ಇಲ್ಲಿ ಬದಲಾವಣೆಗೆ ಒಳಪಡ್ತಕ್ಕಂಥ ರೂಪಾಂತರಗೊಳ್ಳುವಂಥ ಗುಣವನ್ನು ಹೊಂದಿದೆ ಅನ್ನುವಂಥದ್ದು. ಲೈಕ್ ಇಂಗ್ಲೀಷ್ ಇಸ್ ನಾಟ್ ಸ್ಟ್ಯಾಟಿಕ್, ಇಟ್ಸ್ ಕಾನ್ಸ್ಟೆಂಟ್ಲಿ ಇವಾಲ್ವಿಂಗ್ ಆ್ಯಂಡ್ ಮಾಡಿಫೇಬಲ್. ಆಸ್ ಐ ಸೆಡ್, ಇಲ್ಲಿ ನೇಚರ್ಗೂ ಮತ್ತು ಕ್ಯಾರೆಕ್ಟರಿಸ್ಟಿಕ್ಸ್ಗೂ ಭಾಳ ಡಿಫರೆನ್ಸ್ ಇಲ್ಲ, ಆಲ್ಮೋಸ್ಟ್ ಬೋತ್ ಆರ್ ಸೇಮ್. ಸೊ ಇಟ್ ಅಡಾಪ್ಟ್ಸ್ ಕ್ವಿಕ್ಲಿ ಟು ಟೆಕ್ನಾಲಜಿಕಲ್ ಚೇಂಜಸ್, societal shifts and regional variations across the globe. Words change their meanings over time. The old words disappear and new words are modified or added every year to dictionary. ಪ್ರತಿ ವರ್ಷ ಸುಮಾರು ಸಾವಿರಾರು ವರ್ಡ್ಸು ನಮ್ಮ ಇಂಗ್ಲೀಷ್ ಡಿಕ್ಷನರಿಗೆ ಆ್ಯಡ್ ಆಗ್ತಾ ಹೋಗ್ತವೆ ಅನ್ನುವಂಥದ್ದು. ಓಕೆ, ಆ್ಯಂಡ್ ದ ನೆಕ್ಸ್ಟ್ ಒನ್ ಈಸ್ ಸೊ ದಿಸ್ ಈಸ್ ಸ್ನೇಹಿತರೆ, ಖಂಡಿತ ಈ ವಿಡಿಯೋ ನಿಮ್ಗೆ ಇಷ್ಟ ಆಗೇ ಆಗುತ್ತೆ. ಆ್ಯಂಡ್ ಡೆಫಿನೆಟ್ಲಿ ಇದ್ರ ಮೇಲೆ ಎಕ್ಸಾಮಿನೇಷನಲ್ಲಿ ಕ್ವಶನ್ಸ್ ಫ್ರೇಮ್ ಬಂದೇ ಬರುತ್ತೆ. ಸೊ ಐ ಹೋಪ್ ದ್ಯಾಟ್ ದಿಸ್ ವಿಡಿಯೋ ವಿಲ್ ಹೆಲ್ಪ್ ಯು ಟು ಪ್ರಿಪೇರ್ ಫಾರ್ ಯುವರ್ ಎಕ್ಸಾಮಿನೇಷನ್. If you like the video, please subscribe, like, comment and share the video with your friends. Till then, take care. Thank you.